ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಶ್ರೀ ದುರ್ಗಾ ಆರ್ಟ್ಸ್ ಸ್ಪೋರ್ಟ್ಸ್ ಕ್ಲಬ್ ಕೋಲಾರ ಇವರು ನಿರ್ಮಿಸಿರುವಂತಹ ಈ ಒಂದು ನೂತನ ಕಟ್ಟಡದ ಉದ್ಘಾಟನೆಯ ಸಭಾ ಕಾರ್ಯಕ್ರಮದ ಆದರಣೀಯ ಅಧ್ಯಕ್ಷರಿಗೆ ಶಿರಭಾಗತ. ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಬಂಧುಗಳಿಗೆ ನನ್ನ ನಮನವನ್ನು ಸಲ್ಲಿಸ್ತಾ, ಸಭ್ಯ ಮಾತಾ ಭಗಿನಿಯರೇ, ಶ್ರದ್ಧೆಯ ತಾಯಂದಿರೇ, ಮೊದಲಾಗಿ ದೂರದ ಊರಿಂದ ಬರಬೇಕಾದ ಕಾರಣ, ಹೇಳಿದ ಸಮಯಕ್ಕೆ ತಲುಪಲು ಆಗದ ಕಾರಣ ನಿಮ್ಮೆಲ್ಲರಲ್ಲಿ ಎರಡು ಕರಗಳನ್ನು ಜೋಡಿಸಿ ಕ್ಷಮ ಯಾಚಿಸ್ತಾ ಇದ್ದೇನೆ. ಬಂಧುಗಳೇ, ಒಂದು ಯುವಕ ಮಂಡಲ ಒಂದು ಗದ್ದೆಯಲ್ಲಿ ಬೀಜವನ್ನು ಬಿತ್ತಿದಾಗ ಆ ಬೀಜ ಮೊಳಕೆಯೊಡೆದು ಗಿಡವಾಗಿ ಬೆಳೆದು ಹೆಮ್ಮರವಾಗಿ ಬೆಳೆದ ನಂತರದಲ್ಲಿ ತನ್ನ ಶಾಖೆಗಳಿಂದಾಗಿ ಒಂದು ಊರಿಗೋ ಒಂದು ವ್ಯಕ್ತಿಗಳಿಗೋ ಜಾನುವಾರುಗಳಿಗೋ ಹೇಗೆ ನೆರಳನ್ನು ಉಣಿಸಬಹುದು ಅಥವಾ ತನ್ನಲ್ಲಾದಂತಹ ಹಣ್ಣನ್ನು ಉಣಿಸಬಹುದು, ಅದೇ ರೀತಿ ಈ ಊರಿನಲ್ಲಿ ಪುಟ್ಟ ಬೀಜವಾಗಿ ಹಿರಿಯರು ಬಿತ್ತಿದಂತಹ ಒಂದು ಸಂಘಟನೆ ಬೆಳೆದು ಹೆಮ್ಮರವಾಗಿ ಒಂದು ಸ್ವಂತ ಕಟ್ಟಡವನ್ನು ದಾನಿಗಳಿಂದ ಪಡೆಯುವುದರ ಮೂಲಕ ಊರಿಗೆ ನೆರವಾಗುತ್ತದೆ, ನೆರಳಾಗುತ್ತದೆ ಅಂತ ಹೇಳಿದರೆ ಇದು ಹೆಮ್ಮೆ ಅಂತ ಗ್ರಹಿಸ್ತೇನೆ. ಬಂಧುಗಳೇ, ಯಾವುದೇ ಸಮಾಜಮುಖಿ ಕೆಲಸಕ್ಕೆ ಹೊರಟಾಗ ವಿಘ್ನಗಳು ಸಾವಿರ ಬಂದೊದಗುತ್ತದೆ. ಆದರೆ ಆ ವಿಘ್ನವನ್ನೆಲ್ಲ ಮೆಟ್ಟಿ ನಿಂತು ನಾನು ಮಾಡುವುದು ಜನತಾ ಜನಾರ್ದನ ಸೇವೆ, ಇದರಲ್ಲಿ ಎಂಥ ವಿಘ್ನ ಬಂದರೂ ಎಂಥ ಹೊಗಳಿಕೆ ಬಂದರೂ ಅದು ಎಲ್ಲವೂ ನಿನ್ನ ಪಾದಕ್ಕೆ ಪರಮಾತ್ಮ ಎನ್ನುವಂತಹ ಶರಣಾಗತಿ ಭಾವದಲ್ಲಿ ನಾವು ಹೊರಟೆವು ಅಂತಾದರೆ ಖಂಡಿತವಾಗಿಯೂ ಆ ವಿಘ್ನ ದೂರ ಆಗ್ತದೆ, ಕಾರ್ಯ ಸಫಲ ಆಗುತ್ತದೆ. ಇದು ಇಷ್ಟು ವರ್ಷದ ಸಮಾಜ ಸೇವಾ ಪಯಣದಲ್ಲಿ ನಿಮ್ಮೆಲ್ಲರ ಅನುಭವಕ್ಕೆ ಬಂದಿರಬಹುದು ಅಂತ ಗ್ರಹಿಸ್ತೇನೆ. ಬಂಧುಗಳೇ, ಇದು ಕೇವಲ ನಮಗೆ ಅನುಭವಕ್ಕೆ ಬರುವುದಲ್ಲ, ನಮ್ಮ ದೇಶ ಕೂಡ ಅನುಭವಿಸಿದ ಪರಿಸ್ಥಿತಿ. ಯಾಕಿದನ್ನು ಹೇಳ್ತೇನೆ ಅಂದರೆ, ಇಂತಹ ಒಂದು ಪುಟ್ಟ ಪುಟ್ಟ ಯುವಕ ಸಂಘಟನೆಯಿಂದಾಗಿಯೇ ಇವತ್ತು ಭಾರತವಾಗಿ ಉಳಿದಿದೆ ಎನ್ನುವುದನ್ನು ನೆನಪಿಡಬೇಕು. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಭಾರತ ಏನು ಅಂತ ನೆಟ್ಟಿನಲ್ಲಿ ಸರ್ಚ್ ಮಾಡಿದ್ರು ಅಥವಾ ಪುಟ್ಟ ಮಕ್ಕಳು ಹೋಗಿ ಪಠ್ಯ ಪುಸ್ತಕದಲ್ಲಿ ಹುಡುಕಿದ್ರು ಕೂಡ ನಮ್ಮ ಭಾರತ ಏನು ಅಂತ ಕೇಳಿದಾಗ ನಮಗೆ ಸಿಕ್ಕುವ ಉತ್ತರ ಹಲವಷ್ಟು ರಾಷ್ಟ್ರಗಳಿಂದ ಏಟು ತಿಂದ ಒಂದೇ ಒಂದು ದೇಶ ಇದ್ರೆ ಅದು ಭಾರತ ಅಂತ. ಯಾಕಂದ್ರೆ ನಮ್ಮ ಪಠ್ಯ ಪುಸ್ತಕ ಹೇಳಿಕೊಡ್ತದೆ, ಡಚ್ಚರು ಹೋದ್ರು, ಇರಾಕಿಗಳು ಹೋದ್ರು, ಮಂಗಲರು ಹೋದ್ರು, ಬ್ರಿಟಿಷರು ಹೋದ್ರು, ಇವರು ಹೋದ್ರು, ಎಲ್ಲರಿಂದಲೂ ಒದಿಸಿಕೊಂಡ ದೇಶ ಭಾರತ ಅಂತ. ಯಾರು ಒದಿಯುವುದಕ್ಕೆ ಬಾಕಿ ಭಾರತಕ್ಕೆ? ತಕ್ಕಡಿ ಹಿಡಿದು ಬಂದವರು ಒದ್ದದ್ದೇ, ಆಶ್ರಯ ಕೇಳಿ ಬಂದವರು ಒದ್ದದ್ದೇ, ಎಲ್ಲರ ಕೈಯಿಂದಲೂ ಒದಿಸಿಕೊಂಡ ದೇಶ ಭಾರತ ಇವತ್ತಿಗೊರೆಗೂ ಸಾಯದೆ ಬದುಕಿದ್ದು ಹೇಗೆ ಅಂದರೆ ಇಂತಹ ಯುವ ಮನಸ್ಸುಗಳಿಂದ ಎನ್ನುವುದು ನಿಖರ. ಏನು ಗೊತ್ತಾ, ನಮ್ಮ ಸಭ್ಯತೆ ನಮ್ಮ ಸಂಸ್ಕಾರ ನಾವು ಬಿಡದ ಕಾರಣ ಇವತ್ತಿಗೊರೆಗೂ ಅದು ಎಷ್ಟು ಜನ ಬಂದು ಹೊಡೆದರೂ ಕೂಡ ಒಂದಲ್ಲ ಒಂದು ದಿನ ತಾಯಿ ಭಾರತೀಯ ಸುಪುತ್ರರ ಕೈಯಲ್ಲೇ ಭಾರತ ಆಳ್ವಿಕೆಗೆ ಬರುತ್ತೆ. ಇದು ನಿಗದಿ. ಯಾಕಂದ್ರೆ ನಮ್ಮದು ಧರ್ಮ ತಪ್ಪಿದ ದೇಶ ಅಲ್ಲ. ನಮ್ಮ ಜಗಜ್ಜನನಿ ಭಾರತ, ವಿಶ್ವಗುರು ಭಾರತ ಅಂತ ಹೇಳಿದರು. ಯಾಕೆ ಗೊತ್ತಾ, ಇದು ನಮ್ಮ ಒಂದು ಧೋರಣೆಯಿಂದಾಗಿ. ನಾವು ಯಾರನ್ನು ವಿರೋಧಿಸಿದವರಲ್ಲ, ನಮಗೆ ಎಲ್ಲರೂ ಬೇಕು ಅಂತಲೇ ಹೇಳಿದ್ದು. ಒಂದೊಮ್ಮೆಗೆ ನಮ್ಮನ್ನು ವಿರೋಧಿಸಿದವರನ್ನೂ ಕೂಡ ನಾವು ಮೆಚ್ಚಿಸಿದ್ದೆ, ನಾವು ವಿರೋಧ ಮಾಡಲಿಲ್ಲ. ಸರ್ವೇ ಜನಾ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಯಾವ ಪಂಥಗಳು ಹೇಳಿದೆ? ಸನಾತನ ಹಿಂದೂ ಧರ್ಮ ಮಾತ್ರ ಇದನ್ನು ಜಗತ್ತಿಗೆ ಸಾರಿದ್ದು ಬಿಟ್ಟರೆ ಬೇರೆ ಯಾವ ಪಂಥಗಳು ಇದನ್ನು ಹೇಳಿದ್ದೇ ಇಲ್ಲ. ಮುಂಚಿನ ದಿವಸ ಬಂದು ನನ್ನ ಬೆನ್ನಿಗೆ ಚೂರಿ ಹಾಕ್ಲಿಕ್ಕೆ ಬಂದವನು ಕೂಡ ನೀನು ಒಳ್ಳೆದೇ ಆಗು, ಸರ್ವೇ ಜನ ಸುಖಿನೋ ಭವಂತು, ನೀನು ಒಳ್ಳೆದಾಗು ಅಂತ ನಾವು ದೇವರಿಗೆ ಕೈ ಮುಗಿದದ್ದಲ್ವಾ. ಇಂತಹ ಧೋರಣೆಯಿಂದಾಗಿ ಮತ್ತು ಅಣುರೇಣು ತೃಣಕಾಷ್ಟಗಳಲ್ಲಿಯೂ ನಾವು ದೇವರನ್ನು ಕಂಡ ಕಾರಣ ಇದೊಂದು ಅದ್ಭುತ. ಯಾವ ಪಂಥೀಯರು ಕೂಡ ಪ್ರತಿಯೊಂದರಲ್ಲಿಯೂ ದೇವರನ್ನು ಕಂಡದ್ದಿಲ್ಲ. ನಮಗೆ ದೇವರು ಅಲ್ಲದ್ದು ಯಾವುದು? ಹರಿಯುವ ನೀರು ದೇವರು, ಬೀಸುವ ಗಾಳಿ ದೇವರು, ಹರಿದಾಡುವ ಸರ್ಪಗಳು ದೇವರು, ಅಥವಾ ಮರಗಳು ದೇವರು, ಎಲ್ಲವೂ, ಗೋವು ದೇವರು, ಎಲ್ಲವೂ ನಮಗೆ ದೇವರೇ. ಅದನ್ನು ತಿಳಿದು ಹಿರಿಯರೇ ಹೇಳಿದರು, ದೇವರ ಸ್ಥಾನದಲ್ಲಿ ತಾಯಿಯ ಸ್ಥಾನದಲ್ಲಿ ಕಂಡವರು ಯಾವತ್ತಿಗೂ ನಮ್ಮನ್ನು ಬಿಡುವುದಿಲ್ಲ, ಹಾಳಾಗುವುದಕ್ಕೆ ಬಿಡುವುದಿಲ್ಲ. ಅದಕ್ಕೆ ಹಿರಿಯರು ನಮಗೆ ಹೇಳಿಕೊಟ್ರಲ್ಲ, ಯಾರ ಋಣವನ್ನೆಲ್ಲ ನಮಗೆ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲವೋ ಅವರನ್ನೆಲ್ಲ ದೇವರ ಸ್ಥಾನದಲ್ಲಿ ಕಾಣಬೇಕು ಅಂತ.
ನಮಗೆ ಯಾರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ? ನಮಗೆ ಅಮ್ಮನ ಋಣವನ್ನು ತೀರಿಸಲಿಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಬಾಲ್ಯದಲ್ಲಿ ಪಠ್ಯಪುಸ್ತಕ ಹೇಳಿಕೊಡ್ತಾ ಇತ್ತು. ಮನೆಯೇ ಮೊದಲ ಪಾಠಶಾಲೆ. ಪ್ರತಿಯೊಂದು ನಾವು ಕಲ್ತದ್ದು ಮನೆಯಲ್ಲಿಯೇ ಪ್ರಾರಂಭಕ್ಕೆ. ಜನನಿಯೇ ಮೊದಲ ಗುರು, ಎಲ್ಲವೂ ಹೇಳಿಕೊಟ್ಟವಳು ಅಮ್ಮನೇ. ಇವತ್ತಿಗೆ ಪ್ರಶ್ನಾತೀತವಾದ ಒಂದು ಜೀವ ಉಂಟು ಅಂತಾದ್ರೆ ಅದು ಅಮ್ಮ ಮಾತ್ರ ಅಂತ ನೋಡಿ. ಆಲೋಚನೆ ಮಾಡಬೇಕು. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಪ್ರಶ್ನೆ ಇದೆ. ಒಂದು ಯುವಕ ಮಂಡಲದ ಬಿಲ್ಡಿಂಗ್ ಆಗುವಾಗಲೂ ನಮಗೆ ಪ್ರಶ್ನೆ ಬಂದಿರಬಹುದು. ಅಲ್ಲಿ ಆಗಬೇಕಾ? ಅವರು ಕೇಳಿದ್ರೆ ಜಾಗ ಕೊಟ್ಟರು ಹೇಗಿದ್ದಾರು? ಅತಿಥಿಗಳು ಯಾರನ್ನು ಕರೆಯುವುದು? ಅವರನ್ನು ಕರೆದ್ರೆ ಇವರಿಗೆ ಬೇಜಾರಾದೀತು, ಇವರನ್ನು ಕರೆದ್ರೆ ಅವರಿಗೆ ಬೇಜಾರಾದೀತು, ಅವ ಬಂದ್ರೆ ಇನ್ನೇನು ಯಾರಿಗೆಲ್ಲ ಬೈತಾನೋ ದೇವ್ರೆ ಎಲ್ಲ ಕಂಡು ಹೋಗೋದುಂಟು. ಎಲ್ಲವನ್ನು ನಡೆದಿ, ಆದರೆ ತಾಯಿಯ ಮಾತು ಕೇಳುವಾಗ ನಮಗೆ ಸಂಶಯ ಬರಲಿಲ್ಲ. ಎಲ್ಲೂ ಕೂಡ ನಮಗೆ ತಾಯಿಯ ಮಾತಿನಲ್ಲಿ ಸಂಶಯ ಬರಲಿಲ್ಲ. ನಮಗೆ ಜ್ಞಾನ ಬೆಳೆಯುತ್ತಾ ಅಮ್ಮ ಒಬ್ರು ಗಂಡಸನ್ನು ತೋರಿಸಿ ಇವನಿನ್ನ ಅಪ್ಪ ಅಂತ ಹೇಳಿದ್ರು. ಯಾರಾದ್ರೂ ತಿರುಗಿಸಿ ಪ್ರಶ್ನೆ ಮಾಡಿದ್ರೆ ಅವ ಮಾತಾಬುಜಿ ಹೆಂಗೆ DNA ಸರ್ಟಿಫಿಕೇಟ್ ಬೋರ್ಡು ಅಂತ ಕೇಳಿದ್ದುಂಟ? ಅಮ್ಮನಲ್ಲಿ ಕೇಳಲೇ ಇಲ್ಲ. ಅಮ್ಮ ಯಾರನ್ನು ತೋರಿಸಿದ್ದ ಅವನೇ ಅಪ್ಪ. ಇವತ್ತಿವರೆಗೂ ನಂಬಿದ್ದೆ. ಯಾವ ತತ್ವಜ್ಞಾನಿಯು ಯಾವ ಬುದ್ಧಿಜೀವಿಯು ಕೇಳಲೇ ಇಲ್ಲ ಅಮ್ಮನಲ್ಲಿ ಅಂತ ದೈವವಾಕ್ಯ ಅದು. ಹಾಗಾದ ಕಾರಣ ಅಮ್ಮನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮ ನಮಗೆ ದೇವರು. ಮತ್ತೆ ಅಮ್ಮನೇ ಹೇಳಿಕೊಟ್ಲಲ್ಲ, ನಾನು ಮಾತ್ರ ನಿನಗೆ ಅಮ್ಮ ಅಲ್ಲ, ಇನ್ನೂ ಅಮ್ಮಂದಿರಿದ್ದಾರೆ. ಯಾರು? ಹೊತ್ತ ಭೂಮಿ. ಅವಳ ಋಣವನ್ನು ನಮಗೆ ಯಾವತ್ತೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾದ ಪರಿಕಲ್ಪನೆಯಲ್ಲಿ ಆದಿಶೇಷ ಭೂಮಿಯನ್ನು ಹೊತ್ತಿದ್ದಾನೆ ಅಂತ. ಅದರ ವೈಜ್ಞಾನಿಕವಾದ ವ್ಯವಸ್ಥೆಗಳು ಬೇರೆ ಇದೆ. ಏನಿದ್ರೂ ಕೂಡ ಆ ಭೂಮಿ ಯಾವತ್ತಿಗೂ ನೀನು ನನಗೆ ದಿನ್ನಾದೆ ಅಂತ ಹೇಳಲಿಲ್ಲ. ಹಾರಿ ನೆಗೆದು ಬಿದ್ರು ಅಮ್ಮ ಒಂದು ದಿವಸವೂ ನನಗೆ ನೋವಾಯಿತು ಅಂತ ಹೇಳಿಲ್ಲ. ಅಂತಹ ಅಮ್ಮ ಅವಳು ತಾಯಿ. ಅದು ಭೂಮಿ ನಮಗೆ ತಾಯಿ. ತಾಯಿ ಭಾರತಾಂಬೆ ಅಂತ ಕರೆದ್ವಿ. ನೀರು ಎಂತ ಇದ್ರೂ ಕೂಡ ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆಲ್ಲ ಬೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಗೆ ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ ಕಾರಣ ನೀರಿನ ಋಣ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನೀರು ನಮ್ಮ ತಾಯಿ. ಹೀಗೆ ನಮ್ಮ ಹೆತ್ತ ತಾಯಿಯ ಎದೆ ಹಾಲಿನ ನಂತರ ಹಾಲೆಂಬ ಅಮೃತವನ್ನು ತನ್ನ ಕರುವಿಗೆ ಸ್ವಲ್ಪವೇ ಕೊಟ್ಟು ಅತಿ ಹೆಚ್ಚಾಗಿ ಕೊಟ್ಟ ಗೋವು ನಮ್ಮ ತಾಯಿ. ಹೀಗೆ ಎಲ್ಲವನ್ನು ತಾಯಿಯ ಸ್ಥಾನದಲ್ಲಿ, ದೇವರ ಸ್ಥಾನದಲ್ಲಿ ಕಂಡವಲ್ಲ. ಹಾಗಾಗಿ ನಮ್ಮ ಅಳಿವು ಯಾವತ್ತಿಗೂ ಆಗಲಿಲ್ಲ. ನಮ್ಮ ಭಕ್ತಿಯೇ ನಮ್ಮನ್ನು ರಕ್ಷಣೆ ಮಾಡ್ತಾ ಬಂತು. ಎಲ್ಲಿಯವರೆಗೆ ನಾವು ದೇವರನ್ನು ಕಂಡೆವು ಅಂದ್ರೆ, ನೀವು ಸುಮ್ಮನೆ ಹೀಗೆ ಒಂದು ಪರೀಕ್ಷೆ ಹಚ್ಚಬಹುದು. ಹತ್ರ ಕೂತಿದ್ದೀರಲ್ಲ, ನಿಮಗೆ ಅರಿವಿಲ್ಲದೆ ನಿಮ್ಮ ಕಾಲು ಪಕ್ಕದವನಿಗೆ ತಾಗಿದ್ರೆ ನೀವೇನ್ ಮಾಡ್ತೀರಿ? ಪುಡ್ಡೆ ಬಾಡು ನಮಸ್ಕಾರ ಹಾಕ್ತೀವಲ್ಲ. ಯಾವುದಾದ್ರೂ LKG UKG ಡಿಗ್ರಿ PhD ಪುಸ್ತಕದಲ್ಲಿ ಇದೆಯಾ? ಹತ್ತಿರದಲ್ಲಿ ಕೂತವನಿಗೆ ಕಾಲು ತಾಗಿದ್ರೆ ನಮಸ್ಕಾರ ಮಾಡು ಯಾರು ಹೇಳಿಲ್ಲ ಅಲ್ಲ. ಹಾಗಾದ್ರೆ ನಾವು ಹೇಗೆ ಕಲ್ತೆವು? ಅಮ್ಮ ಮಾಡುವುದನ್ನು ನೋಡಿ ಕಲ್ತೆವು. ಹಾಗಾಗಿ ಅಮ್ಮನನ್ನು ಗುರು ಅಂತ ಹೇಳಿದ್ದು. ನಮ್ಮ ರಕ್ತದಲ್ಲಿ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳೋದು ಅಡಕ ಆಗಿದೆ ಅಂತ ಅದನ್ನು ಯಾರಿಂದಲೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ರಿಕೆಟ್ ಮ್ಯಾಚ್ನಲ್ಲಿ ಭಾರತ ಸೋತ್ರ ಊಟ ಬಿತ್ತು ಸಾಯೋರಿಲ್ವ ಭಾರತದಲ್ಲಿ? ಬೇರೆ ದೇಶದಲ್ಲಿಲ್ಲ. ಒಂದು ವಿಶ್ವಕಪ್ ಮ್ಯಾಚ್ ಉಂಟು ಅಂತಾದ್ರೆ, ಅದು ಪಾಕಿಸ್ತಾನದ ಎದುರಿತ್ತು ಅಂತಾದ್ರೆ ಟಿವಿ ಹತ್ರ ಹಂದಾಡುವರೇ ಇಲ್ಲ. ಎಲ್ಲಿಯಾದ್ರೂ ಅಪ್ಪಿತಪ್ಪಿ ಕರೆಂಟ್ ಹೋದ್ರೆ ಲೈನ್ಮನ್ ಅನ್ನು ಕೊಲ್ಲಿಕ್ಕೆ ಹೊರಡ್ತಾರೆ, ಬಿಟ್ರೆ ನಮ್ಮ ದೇಶವನ್ನು ಬಿಟ್ಟುಕೊಡುವುದಿಲ್ಲ. ಎಂತ ಒಂದು ದೇಶಾಭಿಮಾನ ನೋಡಿ, ಅದು ಭಾರತೀಯರಲ್ಲಿ ಮಾತ್ರ. ಹಾಗಾಗಿ ಎಷ್ಟೇ ಜನ ಬಂದು ಭಾರತಕ್ಕೆ ಒದ್ದರೂ ಕೂಡ ಭಾರತವನ್ನು ಕೊಲ್ಲುವುದಕ್ಕಾಗಲಿಲ್ಲ. ನಮ್ಮದಲ್ಲಿ ರೆಡಿಮೇಡ್ ಸೈನಿಕರು. ಆಲೋಚನೆ ಮಾಡಬೇಕು. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸೈನಿಕರನ್ನು ನಾವು ಸಂಪಾದಿಸ್ತಾ ಇದ್ದೇವೆ, ತಯಾರು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳುವ ಒಂದು ಸ್ವಯಂ ಸೇವಕ ಸಂಘಟನೆ 100 ವರ್ಷ ಆಯಿತು. ಎಲ್ಲರ ಮನೆಯಲ್ಲಿಯೂ ಮನದಲ್ಲಿಯೂ ದೇಶಭಕ್ತಿಯನ್ನು ಬಿತ್ತರಿಸ್ತಾ ಇದೆ ಆ ಸಂಘಟನೆ. ಎಷ್ಟೋ ನೈಜ ಸ್ವಯಂ ಸೇವಕರ ಸೈನಿಕರ ನಿರ್ಮಾಣ ಆಗ್ತಾ ಇದೆ ಆ ಸಂಘಟನೆಯಿಂದಾಗಿ. ಇಲ್ಲಿ ಕೂಡ ನೀವು ಅದೇ ಸಂಘಟನೆಯ ಸ್ವಯಂ ಸೇವಕರು ಇರ್ಬೋದು ಅಂತ ಗ್ರಹಿಸ್ತೇನೆ. ಹೀಗೆ ನಮಗೆ ಗೊತ್ತಿಲ್ಲದ ನಮ್ಮ ಮನಸ್ಸಿನಲ್ಲಿ ದೇಶಭಕ್ತಿಯನ್ನು ಮೂಡಿಸುವುದರ ಮೂಲಕ ಆ ದೇಶಕ್ಕಾಗಿಯೇ ನಾನು, ದೇಶಕ್ಕೇನಾದರೂ ತೊಂದರೆ ಆದರೆ ನನ್ನ ಪ್ರಾಣವನ್ನಾದರೂ ಮುಡಿಪಾಗಿರುತ್ತೇನೆ, ಪ್ರಾಣ ಹೋದ್ರೂ ತೊಂದರೆ ಇಲ್ಲ, ದೇಶ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳುವ ಮನಸ್ಥಿತಿ ನಮ್ಮ ಎಲ್ಲರೊಳಗಿಲ್ವಾ? ಹಾಗಾಗಿ ದೇಶ ಉಳಿಯಿತು. ಆದರೆ ನಾವು ಇವತ್ತಿಗೂ ಬೊಂಬಡ ಹೊಡಿತೀವಲ್ಲ, ಆಗಸ್ಟ್ 15ಕ್ಕೆ ಮತ್ತೆ ಬಂತು 47ರ ಸ್ವಾತಂತ್ರ್ಯ ಅಂತ. ಸ್ವಾತಂತ್ರ್ಯ ಏನೋ ಭಾರತ ಬಿಟ್ಟು ಓಡಿದ್ದಾರೆ ಬ್ರಿಟಿಷರು, ಆದರೆ ನಮಗೆ ಸರಿಯಾದ ಸ್ವಾತಂತ್ರ್ಯ ಇವತ್ತಿಗೆ ಸಿಕ್ಕಿದ? ಒಮ್ಮೆ ಆಲೋಚನೆ ಮಾಡಬೇಕಲ್ಲ.
ಬ್ರಿಟಿಷರು ತಂದಂತಹ ಒಂದಷ್ಟು ಅವ್ಯವಸ್ಥೆಯ ಪರಮಾವಧಿಗಳುಂಟಲ್ಲ, ಅದು ಇನ್ನೂ ನಮ್ಮನ್ನು ಆಳ್ತಾ ಇದೆಯಲ್ಲ. ನಮ್ಮ ಮೂಲ ಸಂಸ್ಕಾರದ ವಿರೋಧವಾಗಿ ಅದು ನಮ್ಮನ್ನು ತಯಾರು ಮಾಡ್ತಾ ಇದೆಯಲ್ಲ. ಆವತ್ತು ಓಡಿದಂತಹ ಬ್ರಿಟಿಷ್ ಅಧಿಕಾರಿ ಒಂದಲ್ಲ ಒಂದು ದಿವಸ ಭಾರತವನ್ನು ನಾನು ವಶಪಡಿಸಿಕೊಳ್ಳಬಲ್ಲೆ ಅಂತ ಅವನ ಆತ್ಮ ಚಡಪಡಿಸ್ತಾ ಇರಬಹುದಲ್ಲ. ಯಾಕಂದ್ರೆ ಆಗ ಅವರೆಂದ ಲಾರ್ಡ್ ಮೆಕಾಲೆ, ನಾವು ಹೇಳಿದ ಮೆಕಾಲೆ ಒಬ್ಬ ವಿದೇಶಿ ಶಿಕ್ಷಣ ತಜ್ಞ, ಅವ ತಂದ ಶಿಕ್ಷಣ ಪದ್ಧತಿಯೇ ಇವತ್ತಿಗೆ ಭಾರತದಲ್ಲಿರುವಂಥದ್ದು. ಅವ ಕಲಿಸುವ ಶಿಕ್ಷಣ ಪದ್ಧತಿಯಲ್ಲಿ ತಾಯಿಯ ಗುರು ಅಂತ ಇಲ್ಲ, ತಾಯಿಯ ದೇವರು ಅಂತ ಇಲ್ಲ, ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ ಇಲ್ಲ, ಒಂದು ತಾಯಿಯ ಬಟ್ಟೆ ಬರೆ ಹೇಗಿರಬೇಕು ಅಂತ ಗೊತ್ತಿಲ್ಲ, ಒಂದು ಗಂಡಸ ಹೆಂಗಸನ ಸಂಬಂಧ ಏನು ಅಂತ ಗೊತ್ತಿಲ್ಲ, ಅಣ್ಣ ತಂಗಿಯ ಸಂಬಂಧ ಏನು, ಅಪ್ಪ ಮಗಳ ಸಂಬಂಧ ಏನು, ಅದನ್ನು ಹೇಳಿಕೊಡುವುದೇ ಇಲ್ಲ ಅಲ್ಲ ಶಿಕ್ಷಣ. ಯಾಕೆ ಹೇಳಿಕೊಡುವುದಿಲ್ಲ ಅಂದ್ರೆ ಅದರೊಳಗೆ ನಮ್ಮ ಸಂಸ್ಕಾರ ಉಂಟು, ಸಂಸ್ಕಾರ ಕಟ್ಟಾದ್ರೆ ದೇಶವನ್ನು ಕತ್ತರಿಸಬಹುದು ಅಂತ. ಹಾಗಾಗಿ 47ರಲ್ಲಿ ನಾವು ಕಳ್ಕೊಂಡ ಒಂದು ಭಾಗವನ್ನು ಪಡ್ಕೊಂಡೇವು ಹೊರತು ಸರಿಯಾದ ಸ್ವಾತಂತ್ರ್ಯ ಪಡ್ಕೊಳ್ಳಿಲ್ಲ. ಇವತ್ತಿಗೂ ನಮ್ಮ ಸಂಸ್ಕಾರವನ್ನು ನಾಶ ಮಾಡುವುದಕ್ಕೆ ಹಲವಷ್ಟು ಮುಖಗಳು ಪ್ರಯತ್ನ ಮಾಡ್ತಾ ಇದೆ ಅಂತ. ಒಂದು ಡೈರೆಕ್ಟ್ ಅಟ್ಯಾಕ್, ಇನ್ನೊಂದು ಇಂಡೈರೆಕ್ಟ್ ಅಟ್ಯಾಕ್. ಡೈರೆಕ್ಟ್ ಅಟ್ಯಾಕ್ಗಳು ಯಾವುದು ಅಂತ ನಮಗೆ ಪತ್ರಿಕೆ ಟಿವಿಗಳು ತೋರಿಸ್ತವೆ, ನಮ್ಗೆ ಗೊತ್ತಿದೆ, ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಈ ಇಂಡೈರೆಕ್ಟ್ ಅಟ್ಯಾಕ್ಗಳಿದೆಯಲ್ಲ, ಅದು ನಮಗೆ ಗೊತ್ತಿಲ್ಲದೆ ಆಗುವಂಥದ್ದು. ಈ ರಾಮಾಯಣದಲ್ಲಿಯೂ ಮಹಾಭಾರತದಲ್ಲಿಯೂ 2 ರೀತಿಯ ಯುದ್ಧ ಇತ್ತು. ಈಗ ರಾಮಾಯಣದಲ್ಲೂ ನಾವು ನೋಡ್ತೇವೆ, ಒಂದು ಡೈರೆಕ್ಟ್ ಅಟ್ಯಾಕ್ ರಾಮ ಮತ್ತು ರಾವಣನ ಯುದ್ಧ, ಇನ್ನೊಂದು ಇಂಡೈರೆಕ್ಟ್ ಅಟ್ಯಾಕ್ ರಾಮ ಮತ್ತು ಮಾರೀಚನ ಯುದ್ಧ. ಚಂದದ ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದು ತನ್ನಂಗ ದಿನ್ನಂಗ ತಕ್ಕಿಟ ತೋ ಅಂತ ಕುಣಿದು ಆ ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುವಲ್ಲಿ ಕೆಲಸ ಮಾಡಿತಲ್ಲ ಮಾರೀಚನ ಮನಸ್ಥಿತಿ, ಅದು ಇಂಡೈರೆಕ್ಟ್ ಅಟ್ಯಾಕ್. ಇವತ್ತಿಗಾಗ್ತಾ ಇರುವುದು ಅದುವೇ. ನಮ್ಮ ಸಂಸ್ಕಾರವನ್ನು ಹಾಳು ಮಾಡುವುದರ ಮೂಲಕ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡುವುದರ ಮೂಲಕ ಮತ್ತೆ ದೇಶವನ್ನು ಕೊಳ್ಳೆ ಹೊಡೆಯುವ ಪ್ರಯತ್ನ. ಇವತ್ತು ನಾವು ಇಷ್ಟು ಅದ್ಧೂರಿಯಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡಿದೆವಲ್ಲ, ನಾವು ಸಂಘಟನೆ ಆಗದಿದ್ದರೆ, ನಮ್ಮ ದೌರ್ಬಲ್ಯತೆಯನ್ನು ನಾವು ಮುಂದಿನ ದಿನಗಳಲ್ಲಿ ತೋರಿಸಿದರೆ ಈ ಇಂಡೈರೆಕ್ಟ್ ಅಟ್ಯಾಕ್ ನಮ್ಮನ್ನು ಕೊಲ್ತದೆ. ಹೇಗೆ ಗೊತ್ತಾ, ಒಂದು ಸಂಘಟನೆ ಮಾಡೋದು ಬಹಳ ಸುಲಭ ರೀ. ಕಣ್ಣು ಮುಚ್ಚಿ ಒಡೆಯುವುದರವರೆಗೆ 150-200 ಜನರನ್ನು ವಾಟ್ಸಪ್ ಗ್ರೂಪ್ ಒಳಗೆ ಸೇರಿಸಿ ಒಂದು ಸಂಘಟನೆ ಹೆಸರಲ್ಲಿ ಮಾಡಬಹುದು. ಈಗೆಲ್ಲ ನೋಡಬೇಕು, ಈಗೆಲ್ಲ ಅದೇ ಊರುಗಳಲ್ಲಿ ಅಣ್ಣಂದಿರು, ಒಬ್ಬೊಬ್ಬ ಅಣ್ಣನ ಬರ್ತ್ಡೇ ಆಗುವಾಗಲೂ ಕೂಡ ಒಂದೊಂದು ಪೋಸ್ಟರ್ಗಳು, ನಡುವಲ್ಲಿ ಒಂದು ಅಣ್ಣನ ಫೋಟೋ, ಆಚೆ ಒಂದು ಪಿಲಿ, ಈಚೆ ಒಂದು ಸಿಂಹ, ನಮ್ಮೂರ ಕಾಯೋದೋರಯ್ಯ ಡಿಗ್ 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 ಡಿಶ್. ವಾ ಅಣ್ಣ ಇಪ್ಪನೋಳು ಬಯ್ಯ ಗಾಜಿ ಗಂಟೆಗೆ ಬಾರಟ್ ಊರ್ತ ಕೋರಿ ಕಟ್ಟಟ್ಟು ತರಕ್ಕ ಕೇಸರಿ ಮುಂಡಾಸ್ ಕಟ್ಟದು ಅಲ್ಲ. ಇದು ನಮ್ಮ ಸಂಸ್ಕಾರವಾ? ಇದೆಲ್ಲ ನಮ್ಮನ್ನು ಒಡೆಯುವ ಪ್ರಯತ್ನ ಅಲ್ಲ, ನಾವು ಆಲೋಚನೆ ಮಾಡಬೇಕಾದದ್ದು. ನಮ್ಮ ಈ ಹುಚ್ಚಿದೆಯಲ್ಲ, ಅದು ದೇಶಭಕ್ತಿಯತ್ತ ಮರಳಬೇಕೆ ಹೊರತು ಕೋರಿತಗಟ್ಟದತ್ತ ಮರಳುವುದಲ್ಲ. ನಮಗೆ ಗೊತ್ತಿಲ್ಲದೆ ನಾವು ನಮ್ಮನ್ನು ಮಾರಿಕೊಳ್ತಾ ಇದ್ದೇವೆ. ಅಜ್ಞಾನ ನಮ್ಮನ್ನು ಪ್ರವೇಶಿಸ್ತಾ ಉಂಟು. ನೋಡಿ, ಈಗ ಒಂದು ಸಂಘಟನೆ ಮಾಡ್ತೀರಿ, ಇನ್ನು ಸಂಘಟನೆ ಬೆಳೀತಾ ಹೋದಾಗೆ ನಮ್ಮೊಳಗೆ ಇನ್ನೊಂದು ಬರ್ತದೆ. ಎನ್ನ ಜಾತಿ ತಾಯಿ ಅಧ್ಯಕ್ಷ ಅಂಡೆ ಎಡ್ಡೈತೀನಿ ಅವ ಆಯ್ನೇ ದಾಯ ಅಧ್ಯಕ್ಷ ಅವಡು ಯಾನ ಅಂಡದಾಯ್ತಾಪ ಮುರಾಣಿ ಕಾರ್ಯದರ್ಶಿ ಆ ಜಾತಿ ತೈ, ಉಪಾಧ್ಯಕ್ಷ ಈ ಜಾತಿ ತೈ, ಆಯ ಬೆಂದನ ಇಂಬೆ ಬತ್ತನ ಆಯ ಕೊರಿಯನ ಯಾನೆಲ್ಲಡ್ದು ಬರ್ರ ಬಿಲ್ಡಿಂಗ್ ಒಂದಾಯ್ತಾ ಉಂಟು. ಆಲೋಚನೆಗಳು ನಾವು ಇದನ್ನು ತುಂಬ ಗ್ರಹಿಸ್ಲಿಕ್ಕುಂಟು ಅಂತ, ತುಂಬ ಆಲೋಚಿಸ್ಲಿಕ್ಕುಂಟು ಅಂತ ಇದನ್ನೆಲ್ಲ. ಯಾಕಂದ್ರೆ ಒಂದು ಸಂಘಟನೆ ಮಾಡುವುದು ಸುಲಭ, ಅದನ್ನು ಉಳಿಸುವುದು ಬೆಳೆಸುವುದು ತುಂಬ ಕಷ್ಟ ಬಂಧುಗಳೇ, ತುಂಬ ಕಷ್ಟ. ಆ ಕೆಲಸವನ್ನು ಇಷ್ಟು ವರ್ಷದಿಂದ ಯುವಕ ತಂಡ ಮಾಡಿದೆ. ಇನ್ನೂ ಅತೀ ದೊಡ್ಡ ಹೊಣೆಗಾರಿಕೆ ನಿಮ್ಮ ತಲೆ ಮೇಲಿದೆ. ಯಾಕಂದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿದೆ, ದಿನ ಹೆಚ್ಚಾಗಿದೆ. ಇದನ್ನು ಮಾಡಬೇಕಿದೆ. ನಮ್ಮೊಳಗೆ ವೈಮನಸ್ಸಿನ ಬೀಜವನ್ನು ಬಿತ್ತುವುದಕ್ಕೆ ಸಹಸ್ರಾರು ಜನಗಳು ಬರ್ತಾರೆ. ಆದರೆ ನಮ್ಮ ಒಗ್ಗಟ್ಟನ್ನು ಮುರಿದು ಅವರು ಹೇಳುವುದಕ್ಕೆ ಕಿವಿ ಆಗಬೇಡಿ. ಇದನ್ನು ಸಂಸ್ಕಾರ ಅಂತ ಹೇಳುವುದು. ಆದರೆ ಈಗ ಎಲ್ಲ ಸಂಘಟನೆಗಳು ಕಟ್ ಆಗುವುದಕ್ಕೆ ಕಾರಣ ಏನು? ನಮ್ಮ ಸನಾತನ ಧರ್ಮದಲ್ಲಿ ಕಟ್ ಅಂತ ಹೇಳುವುದಿಲ್ಲ, ಕಡಿಯುವ ವ್ಯವಸ್ಥೆ ನಮ್ಮೊಳಗಿಲ್ಲ. ನಮ್ಮಲ್ಲಿ ನೋಡಿ, ರಕ್ಷಾ ಬಂಧನದ ದಿವಸ ರಕ್ಷೆ ಕಟ್ಟುವುದು, ಮದುವೆ ದಿವಸ ತಾಳಿ ಕಟ್ಟುವುದು, ಹೌದಲ್ಲ? ನಮ್ಮಲ್ಲಿ ಏನಿದ್ರು ಭಾವಬಂಧನ. ಆದರೆ ನಮ್ಮನ್ನು ಸಹಸ್ರಾರು ವರ್ಷ ಆಳಿದ ಬಿಳಿಯರ ಮುಸುಡು ನೋಡಿಕೊಂಡು ನಾವು ಬಿಳಿಯರ ವರ್ಗಕ್ಕೆ ಸೇರಿಬಿಟ್ಟೆವು. ಇವತ್ತಿಗೂ ನೋಡಿ, ಊರಲ್ಲಿ ಒಂದು ಮಗು ಹುಟ್ಟಿದೆ ಅಂತಂದು ಬರಲಿ ಅಂದಕೊಳ್ಳೆ ಕೇಳ್ತಾರೆ, ಒಬ್ಳು ತಾಯಿಯೇ ಕೇಳೋದು, ಹಣ ಪೊಣ್ಣ
ಹುಡುಗನ ಹುಡುಗಿಯ? ಎಲ್ಲಿಯಾದ್ರೂ ಅಪ್ಪಿ ತಪ್ಪಿ ಹುಡುಗಿ ಅಂತಾದ್ರೆ ನಮ್ಮ ಅಮ್ಮನ ಇಷ್ಟುದ್ದ ರಾಗ ಎಳಿಲಿಕ್ಕುಂಟು. ಓ ಪೊಣ್ಣ, ಯಾರು ರಾಗ ಎಳೆಯುವುದು? ಪೊಣ್ಣ ಅಂತ. ಪೊಣ್ಣೆ ರಾಗ ಎಳೆಯುವುದು. ಹೆಂಗಸೆ ಹೇಳೋದು ಹುಡುಗಿ ಅಂತ. ಈಗ ಅದರ ಫಲ ದೇವರಿಗೆ ಎಷ್ಟು ತಟ್ಟಿದೆ ಅಂದ್ರೆ, ಈಗ ಇತ್ತೀಚೆಗೆ ಹುಡುಗಿಯರು ಹುಟ್ಟುವುದೇ ಇಲ್ಲ. ಈಗ ಮೊದಲೆಲ್ಲ ಹರಿಕೆ ಹೊತ್ತು ಹುಡುಗರು ಹುಟ್ಟಿದವರಿದ್ದಾರಲ್ಲ, ಅವರ ಅಮ್ಮಂದರಿಗೆ ಸರಗಿಡ್ಕೊಂಡು ಹೊರಟಿದ್ದಾರೆ. ಎನ್ನಾಣ ಗೋಳಾಂಡಲ ಪೊಣ್ಣು ತಿಕ್ಕೋ ವಾ ಜಾತಿ ತಲ. ನಮಗೆಲ್ಲ ಆಶ್ರಮಕ್ಕೆ ಫೋನ್ ಬರೋದು, ನಿಮ್ಮ ಕ್ಯಾರಫಲ್ಲಿ ಆಶ್ರಮ ಉಂಟಾ, ಇದ್ರೆ ಒಂದು ತನ್ನಿ. ನೋಡಿ ದುರಂತಗಳು, ನಾವು ಅದಕ್ಕೆ ಮಾರು ಹೋಗಿದ್ದೇವೆ. ಆಕರ್ಷಣೆ ನಮಗೆ ಹುಚ್ಚು. ಹುಡುಗನೇ ನನ್ನನ್ನು ಸಾಕುವುದು ಅಂತ ಹೇಳುವ ಹುಚ್ಚು, ಹುಡುಗ ಇದ್ರೆ ಸರ್ವಸ್ವ ಅಂತ ಹೇಳುವ ಹುಚ್ಚು. ಅವ ಪಕ್ಕದ ಮನೆಯ ಯುವತಿಯೊಂದಿಗೆ ಪುಂಡಿಯಲ್ಲಿ ನಿರತರಾಗಿ ಕೈಕಟ್ಟು ಓಡುವಾಗ ನಿಮಗೆ ಸಿಗುವುದೇನು ಅನಾಥಾಶ್ರಮ ಮಾತ್ರ ಗತಿ. ಆಲೋಚನೆ ಮಾಡಬೇಕಲ್ಲ. ಆ ಹುಚ್ಚಿಂದ ಹೊರಗೆ ಬರಬೇಕು ನಾವು. ಇನ್ನೊಂದು ಮಗು ಬಿಳಿ ಅಂತ ಹೇಳುವ ಹುಚ್ಚು. ಆ ಬ್ರಿಟಿಷರು ನಮ್ಮನ್ನು ಒಂದಷ್ಟು ವರ್ಷ ಆಳಿದರಲ್ಲ, ಹಾಗಾಗಿ ಬಿಳಿಯನ್ನು ನೋಡಿದ್ರೆ ಬೋಳ್ದಂಡೆ ಬರಲು. ಅದಕ್ಕೆ ದಾಸರು ಹೇಳಿದರು ನೋಡಿ, ನಾವು ಭಜನೆ ಮಾಡಬೇಕು, ದಾಸಪದಗಳನ್ನು ಕಲಿಬೇಕು ಅಂತ ಹೇಳೋದು. ಅದಕ್ಕೆ ದಾಸರು ಎಷ್ಟೋ ವರ್ಷದಿಂದ ಹಿಂದೆ ಹೇಳಿದ್ದಾರೆ, ಕಪ್ಪು ಕಪ್ಪೆನ ಬೇಡವೋ ಹುಚ್ಚಪ್ಪಗಳಿರ. ದಾಸರು ಹೇಳಿದ್ದು ಶರದಿಯ ಜಲಕಪ್ಪು, ರುಚಿತ ಕೋಗಿಲೆ ಕಪ್ಪು, ಕೊರಳಲು ಎಸವೆ ಮಾಂಗಲ್ಯ ಸರ ಕಪ್ಪು, ಪರಿಮಳದಲ್ಲಿ ಪರಿಮಳ ಸೂಸುವ ಕಸ್ತೂರಿತಾ ಕಪ್ಪು, ಪುರಂದರ ವಿಠಲತಾ ಕಪ್ಪಿನಲ್ಲಿ ಕಪ್ಪು. ಕಪ್ಪೆ ಶ್ರೇಷ್ಠ ಅಂತ ಒರಿಜಿನಲ್ ಕಲರ್ ಅದು. ಬಿಸಿಲಿಗೆ ಹೋದ್ರೆ ಕಪ್ಪು ಬೆತ್ತಂತ ಹೋಗುದಿಲ್ಲ, ಅದು ಕಪ್ಪಾಗಿ ಇರ್ತದೆ. ನಾವಾದ್ರೂ ಬಿಳಿಯವರು ಕಪ್ಪಾಗ್ತೇವೆ, ಕಪ್ಪು ಇರೋದು, ಅದು ಹಂದಾಡ್ಲಿಕ್ಕಿಲ್ಲ. ಅದು ನಮ್ಮ ಈ ಹುಚ್ಚಿನಿಂದ ಹೊರಗೆ ಬರಬೇಕು ಅಂತ ಹೇಳೋದಷ್ಟೇ. ಕೆಲವು ನಮ್ಮೊಳಗಿರೋ ಹುಚ್ಚುಗಳಿದು. ಆಯ್ತು, ಇನ್ನೊಂದು ಯಾಕೆ ನಾವು ಒಡಿತಾ ಇದ್ದೇವೆ ಅಂದ್ರೆ, ನಾವು ಒಡೆಯುವುದನ್ನೇ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಎಲ್ಲರ ಮನೆಯಲ್ಲಿ ಆಗುವ ಒಂದು ಹಬ್ಬ ಉಂಟು, ಯಾವುದೇಳಿ? ಯಾವ ಹಬ್ಬ ಅದು? ದೀಪಾವಳಿ ಅಲ್ಲ, ನವರಾತ್ರಿ ಅಲ್ಲ, ಯಾರು ಮಾಡೋದಿಲ್ಲ. ಅದು ಒಂದು ಹುಟ್ಟು ಹಬ್ಬ. ಅದನ್ನು ಹುಟ್ಟು ಹಬ್ಬ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ. ಈಗ ಎಂತಾಯ್ತು? ಹುಟ್ಟು ಹಬ್ಬ, ಬರ್ತ್ಡೇ ಆಯ್ತು. ಬರ್ತ್ಡೇ ಅಂತ ಹೇಳಲಿಕ್ಕೆ ಉದ್ದ ಆಯ್ತು. ಬಡ್ಡಿ ಎಲ್ಲೆಯಿಂದ ಮಗಳಿಂದ ಬಡ್ಡಿ. ಎಂತ ಬಡ್ಡಿ? ಮನೆಯ ಚಾವಡಿಯಲ್ಲಿ ಒಂದು ದೊಡ್ಡ ಟೀಪಾಯಿಯನ್ನು ತಂದಿಡುವುದು, ಆ ಟೀಪಾಯಲ್ಲಿ ಒಂದು ದೊಡ್ಡ ಕೇಕ್, ಆ ಕೇಕಿನಲ್ಲಿ ಈಗ ಅಪ್ಪ ಅಮ್ಮ ಮಕ್ಕಳ ಫೋಟೋ ಇಡ್ಲಿಕ್ಕೆ ಉಂಟು. ಕೇಕಿನ ಮೇಲೆ ಪ್ರಿಂಟ್, ಅಪ್ಪ ಅಮ್ಮ ಹೀಗೆ ಇಟ್ಕೊಂಡು ನಗಾಡಿಕೊಂಡು ಒಂದು ಫೋಟೋ. ಬರ್ತ್ಡೇ ಬಾಯ್ ಅಥವಾ ಗರ್ಲ್ ಅನ್ನು ಎದುರು ನಿಲ್ಲಿಸಿತು, ಅವರ ಕೈಯಲ್ಲಿ ಒಂದು ತಲವಾರು ಕೊಟ್ಟಿತ್ತು. ಊರಿಗೆ ಕಷ್ಟ ಆದರೆ ತಲವಾರು ಕೊಡುವ ಅಮ್ಮಂದಿರಪ್ಪಂದ್ರಿಲ್ಲ, ಕೇಕಿನ ಎದುರು ತಲವಾರು ಕೊಡುವವರು ಇದ್ದಾರೆ. ಕೈಯಲ್ಲಿ ಒಂದು ತಲವಾರು ಕೊಟ್ಟು ಮಗುವಿನಲ್ಲಿ ಹೇಳುದು, ಆಯ್ಕು ಅಂಜಿ ಬಟ್ಟು ಕಡುಪು ಮಗ. ಅದರಲ್ಲಿ ಒಂದು ಕ್ಯಾಂಡ್ಲನ್ನು ಉರಿಸುವುದು, ಒಂದು ಕ್ಯಾಂಡ್ಲ್ ಅಮ್ಮನೇ ಉರಿಸುವುದು, ಮಗುವಿನಲ್ಲಿ ಹೇಳುದು ಆಯ್ಕೆ ಉರಿಪು ಬಾಲೆ ಪುಸ್ಕ. ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುವಾಗ ದೀಪವನ್ನು ಬೆಳಗಿಸಿದ್ದ, ನಂದಿಸಿದ್ದ ಅಮ್ಮ ಅಲ್ಲ ಸೇರಿ. ದೀಪವನ್ನು ಬೆಳಗಿಸಿದಲ್ಲ. ತಮಸೋಮ ಜ್ಯೋತಿರ್ಗಮಯ ಎನ್ನುವುದು ಉಪನಿಷತ್ತು ವಾಕ್ಯ. ಕತ್ತಲಿನಿಂದ ಬೆಳಕಿನ ಕಡೆಗೆ ಬರುವುದಕ್ಕೆ ಇಡೀ ಪ್ರಪಂಚಕ್ಕೆ ಸಾರಿದ ಒಂದೇ ಒಂದು ಧರ್ಮ ಇದ್ದರೆ ನಮ್ಮ ಸನಾತನ ಧರ್ಮ. ನಮ್ಮ ಧರ್ಮದ ಹಿರಿಯರು ಹೇಳಿದ್ದು, ನಮ್ಮ ಧರ್ಮದ ಹಿರಿಯರು ಬೋಧಿಸಿದ್ದು, ನಮ್ಮ ಧರ್ಮದ ಹಿರಿಯರು ಪ್ರಪಂಚಕ್ಕೆ ಸಾರಿದ ತತ್ವ ಕತ್ತಲಿನಿಂದ ಬೆಳಕಿನ ಕಡೆಗೆ ಬನ್ನಿ, ಕತ್ತಲಿನಿಂದ ಬೆಳಕಿನ ಕಡೆಗೆ ಬನ್ನಿ. ಆದ್ರೆ ಆ ಬಿಳಿಯರು 1000 ವರ್ಷ ನಮ್ಮನ್ನು ಆಳಿದ ಪರಿಣಾಮ ಇವತ್ತಿಗೆ ನಮಗೆ ಒಂದೋ ಎರಡೋ ಇರುವ ಮಕ್ಕಳನ್ನು ಕ್ಯಾಂಡ್ಲನ್ನು ನಂದಿಸಿ ಬೆಳಕಿಂದ ಕತ್ತಲಿನ ಕಡೆಗೆ ಹೋಗಿ ಪುಸ್ಸ ಅಲ್ವಾ? ಇದೆಂತ ಸಂಸ್ಕಾರ ಇದು? ಈಗ ಈ ಕೇಕ್ ಕಟ್ಟಿಂಗಿಗೆ ಎಲ್ಲಿಂತ ಇಲ್ಲ. ಮಗುವನ್ನು ನಿಲ್ಲಿಸಿ ಆಯ್ತು, ಆ ಮಗು ಒಂದು ಪೆಟ್ಟು ಹಾಕಿ ಆಯ್ತು, ಅಮ್ಮೆ ಹಂಚಿ ವೃದ್ಧಾಶ್ರಮಕ್ಕೆ, ಅಪ್ಪೆ ಹಂಚಿ ಅಬಲಾಶ್ರಮಕ್ಕೆ. 2 ಕಟ್ ಅಲ್ವಾ? ಯಾರು ಕಟ್ ಮಾಡ್ಲಿಕ್ಕೆ ಹೇಳಿಕೊಟ್ಟದ್ದು ಯಾರು? ಈಗ ಡೈವರ್ಸ್ಗಳು ಕಟ್. ಮನೆಯಲ್ಲಿ ಅಪ್ಪ ಅಮ್ಮನನ್ನು ಬಿಟ್ಟು ಮಗ ಹೋಗೋದು ಕಟ್, ಹೆಂಡತಿಯನ್ನು ಬಿಟ್ಟು ಗಂಡ, ಮಕ್ಕಳನ್ನು ಬಿಟ್ಟು ಅಪ್ಪ ಅಮ್ಮ ಎಲ್ಲ ಹೋಗುತ್ತಿದ್ದು ಕಟ್ಟಿಂಗಿನ ಪ್ರಭಾವ ಅಂತ. ಸಂಘಟನೆಗಳಲ್ಲಿ ಕಟ್ಟಿಂಗ್, ಪೂಜಾರಿನ ಸಂಘಟನೆ ಬೇತೆ, ಕೊಂಕಣಿನ ಸಂಘಟನೆ ಬೇತೆ, ಭಟ್ರ ಮಕ್ಕಳ ಸಂಘಟನೆ ಬೇತೆ. ಯಾರು ಹೇಳಿಕೊಟ್ಟ ಕಟ್ಟಿಂಗ್? ಚಿಕ್ಕದಿರುವಾಗ ಕೇಕ್ ಕಟ್ಟಿಂಗಿನಿಂದ ಪ್ರಾರಂಭವಾದ ಕಟ್ಟಿಂಗ್. ತುಂಡು ಮಾಡುವುದಕ್ಕೆ ಹೇಳಿಕೊಡುವುದು ನಮ್ಮ ಸಂಸ್ಕಾರವೇ ಅಲ್ಲ. ಈ ಕೇಕ್ ಕಟ್ಟಿಂಗಿನ ದುಷ್ಪರಿಣಾಮ ಎಲ್ಲಿಯವರೆಗೆ ಉಂಟು ಗೊತ್ತುಂಟ? ಈಗ ಎಲ್ಲದರಲ್ಲಿಯೂ ಕೇಕ್ ಕಟ್ಟಿಂಗ್. ಬರ್ತ್ಡೇಯಲ್ಲಿ ಮಾತ್ರ ಅಲ್ಲ, ಮದುವೆ ಆಗಬೇಕಿದ್ರೆ ನಿಶ್ಚಿತಾರ್ಥದಲ್ಲಿ ಕೇಕ್ ಕಟ್ಟಿಂಗ್, ಮದುವೆ ಮುಂಚಿನ ದಿವಸ ಮಧುರಂಗಿಯಲ್ಲಿ ಕೇಕ್ ಕಟ್ಟಿಂಗ್, ಮದುವೆ ದಿವಸ ಇಲ್ಲಿ ತಾಳಿ ಕಟ್ಟಿಂಗ್, ಹಿಂದೆ ಕೇಕ್ ಕಟ್ಟಿಂಗ್. ಮತ್ತೆ ಇನ್ನೊಂದು ಬಾಕಿ ಉಂಟು, ಎನ್ನ ಅಜ್ಜರು ತೀರ್ತೀರ, ಅಜ್ಜನ ಬೊಜ್ಜಕ್ಕೊಂದು ಕೇಕ್ ಕಟ್ಟಿಂಗ್ ಇಲ್ಲ, ನನ್ನ ಅಜ್ಜನ ಲೆಕ್ಕದಲ್ಲಿ ಒಂದು ಕಟ್ಟಿಂಗ್.
ಎಂಥ ದುರಂತಗಳು ಅಂತ. ಇದರಲ್ಲಿ ಏನಿದೆ ಸಂದೇಶ? ದೀಪ ಬೆಳಗಿಸುವುದರಲ್ಲಿ ಊರನ್ನು ಬೆಳಗಿಸುವ ಸಂದೇಶವನ್ನು ನಾವು ಕಂಡುಕೊಳ್ಳಬಹುದು ಬಂಧುಗಳೇ, ತಾಯಿ. ಅಂದ್ರೆ ಕೇಕ್ ಕಟ್ಟಿಂಗ್ ಅಲ್ಲಿ ಸಂದೇಶವೇ ಇಲ್ಲಲ್ಲ, ಹುಚ್ಚಲ್ವಾ ಅದು? ಯಾರೋ ಟಿವಿಯಲ್ಲಿ ಬೊಗಳಿದ್ರು ಅಂತ ನಾವು ಅದನ್ನು ಅನುಸರಿಸ್ತಾ ಹೋಗ್ತಾ ಇದ್ದೇವೆ. ಇದನ್ನು ಅಂಧಾನುಕರಣೆ ಅಂತ ಹೇಳೋದು. ಅಂಧಾನುಕರಣೆ, ಕಣ್ಣು ಮುಚ್ಚ ಅನುಕರಿಸ್ತಾ ಇರೋದು. ಕೇವಲ ಅದೊಂದೇ ಇರಲಿಲ್ಲ. ನಮ್ಮ ಮನೆಯನ್ನೆಲ್ಲ ಬೆಳಗುತ್ತಾ ಇದ್ದಂತಹ ಒಂದು ಭಜನೆ ಇತ್ತಲ್ಲ, ಸಂಜೆಯ ಹೊತ್ತಿಗೆ ಪ್ರತಿ ಮನೆಯಲ್ಲಿ ಹೋದ್ರೆ ಇಲ್ಲಿ ಇದ್ದಿರ್ಬೋದು ಅಂತ ಗ್ರಹಿಸ್ತೇನೆ. ಪ್ರತಿ ಮನೆಗಳಲ್ಲಿ ಒಂದು ಭಜನೆ ಅಂತ ಇತ್ತು. ವಾರದಲ್ಲಿ ಒಂದು ದಿನವೋ ದಿವಸವೋ ಆಗ ಒಂದು ದೀಪ ಬೆಳಗಿಸಬೇಕು. ಎಣ್ಣೆಯೂ ಇಲ್ಲ, ದೀಪವೂ ಇಲ್ಲ. ಒಂದು ದೀಪವನ್ನು ದೇವರ ಕೊನೆಯಲ್ಲಿ ಬೆಳಗಿಸಿ ಸುತ್ತಲೂ ಕೂತುಕೊಂಡು ಭಜನೆ ಮಾಡುವಂಥದ್ದು. ಆ ಭಜನೆ ಇಡೀ ದೇಶಕ್ಕೆ ಸಂಸ್ಕಾರವನ್ನು ಸಾರ್ತಾ ಇತ್ತು ಅಂತ. ನಾವು ದೇವರನ್ನು ನಂಬಬೇಕು ಅಂತ ಕಂಡದ್ದು ಈ ಭಜನೆಯಿಂದಾಗಿ. ಭಜನಾ ಮಂದಿರಗಳು ಊರುಗಳಲ್ಲಿ ಎದ್ದ ಕಾರಣವೇ ಊರು ಉಳಿದಿರುವುದು. ಇವತ್ತಿಗೆ ನೋಡಿ, ಎಲ್ಲರಿಗೂ ಗೊತ್ತಿರಬಹುದು ಅನ್ನಿಸ್ತೇನೆ. ಒಂದಿಪೆ ನಿನಗೆ ಗಣನಾಥ ಅಂತ ಒಂದು ಭಜನೆ ಉಂಟು, ಗೊತ್ತಿದೆಯಾ? ಒಂದಿಪೆ ನಿನಗೆ ಗಣನಾಥ ಕೇಳುವುದಕ್ಕೆ ಚಂದ, ಬೇರೆ ಬೇರೆ ರಾಗದಲ್ಲಿ ತಾಳ ಹಾಕಿ ಹಾಡುವುದು. ಆದ್ರೆ ಏನ್ ಸಂದೇಶ ಕೊಡುತ್ತೆ ಒಂದಿಪೆ ನಿನಗೆ ಗಣನಾಥ? ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ರಣದಲ್ಲಿ ಗಣನಾಥ, ಆದಿಯೋಳು ಧರ್ಮರಾಯ ಪೂಜಿಸಿದ ನಿನ್ನ ಪದ ಸಾಧಿಸಿದ ರಾಜ್ಯವ ಗಣನಾಥ. ಭಜನೆ ಹೇಳಿತು, ದೇವರೇ ನಿನ್ನನ್ನು ನಂಬಿದ್ರೆ ಏನಾಗ್ತದೆ ಅಂತ ನೋಡಿದ್ದೇನೆ. ನಂಬಿದ್ರೆ ಏನಾಗ್ತದೆ? ಇಡೀ ಊರನ್ನು ಬಿಟ್ಟು ಹೋದಂತಹ ಧರ್ಮರಾಯ, ಪಂಚ ಪಾಂಡವರು, ಅವರಿಗೆ ಜಾಗವೇ ಇಲ್ಲ ಅಂತ ಗ್ರಹಿಸಿದ್ದೆವು. ಕೌರವ ಇವರನ್ನು ಕೊಂದು ಬಿಡ್ತಾನೆ ಅಂತ ಗ್ರಹಿಸಿದ್ರೆ ಕೌರವನೇ ಸತ್ತ, ಇವರು ಬದುಕಿದ್ರು, ಕಳ್ಕೊಂಡದ್ದಕ್ಕಿಂತ ಹೆಚ್ಚು ಪಡೆದುಕೊಂಡ್ರು. ಆದಿಯೋಳು ಧರ್ಮರಾಯ ಸಾಧಿಸಿದ ನಿನ್ನ ಪದ, ಪೂಜಿಸಿದ ನಿನ್ನ ಪದ ಸಾಧಿಸಿದ ರಾಜ್ಯವ ಗಣನಾಥ. ಹಿಂದೆ ರಾವಣನು ಮದ, ರಾವಣನಿಗೆ ಏನು ಕಡಿಮೆ ಆಗಿತ್ತು? ಲಂಕಾಧೀಶ ರಾವಣ, ದಶಶಿರ ಅಂತ ಹೇಳುವ ಗರ್ವ ಅವನಿಗೆ. ಶಿವನನ್ನು ಮೆಚ್ಚಿಸಿದ್ದ, ಒಳ್ಳೆ ಹಾಡುಗಾರ, ಸೂಪರ್ ಸಿಂಗರ್ ಅವ. ಶಿವನ ಆತ್ಮಲಿಂಗವನ್ನೇ ಪಡೆದುಕೊಂಡಿದ್ದ, ಅಹಂಕಾರ ಇತ್ತು. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ. ಸಂಘಟನೆ ಉಳಿಬೇಕಾದ್ರೆ, ಈ ಕ್ಲಬ್ಗಳು ಉಳಿಬೇಕಾದ್ರೆ ಬರಬೇಕಾದ್ದು, ಬಾರದೇ ಇರಬೇಕಾದ್ದು ಮದ. ನಾನು, ನನ್ನಿಂದ, ನಾನು ಮಾಡಿದ್ದು, ನಾನು ಕೊಟ್ಟದ್ದು, ನಾನು ದುಡ್ದದ್ದು, ನನ್ನಿಂದಲೇ ಎಲ್ಲ. ಯಾನಿತ್ತು ನಡೆದ ಅವರ ಇರುವ ಜನ ಜವನಿಯರು ಬತ್ತೀರು, ಯಾನು ಪಣ್ಣ ಹಿಡ್ದ ಅವರ ಅಕ್ಳು ಮಾತ ಬತ್ತೀರು. ಯಾನ್ ಅಲ್ಲ. ನಾನು 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 ಅಂತ ಹೇಳುದು ಯಾವುದು ಸ್ಥಿರ ಅಲ್ಲ ಅಂತ. ನಮ್ಮ ತುಳು ಯಕ್ಷಗಾನದಲ್ಲಿ ಯಾವತ್ತು ಹೇಳುದುಂಟು, ತಾನು ಅಂತ ಹೇಳಿದ ಟಮ್ಕಿ ಹೆಣದೊಟ್ಟಿಗೆ ಮೆರವಣಿಗೆಗೆ ಹೋಯ್ತಂತೆ. ನೀ ಅಂತ ಹೇಳಿದ ತಂಬೂರಿ ವೀಣೆ ಆ ದೇವಿಯ ಕೈಯಲ್ಲಿ ಶೋಭಿಸಿತು ಅಂತ. ಹಾಗೆ ಆ ತಾನಲ್ಲಿ ಏನೂ ಇಲ್ಲ, ಇದನ್ನು ಬಿಡಬೇಕು ಅಂತ ಹೇಳುವ ಸಂಸ್ಕಾರ ಹೇಳಿಕೊಟ್ಟಿತು, ಭಜನೆ ನಮಗೆ ಹೇಳಿಕೊಟ್ಟಿತು. ಹಾಗಾಗಿ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳಿದರು. ಆದರೆ ನಾವು ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದ್ರೆ ಮಾತ್ರ ದೇವರು, ಇಲ್ಲೇ ಇದ್ರೆ ಮನೆಯಲ್ಲಿ ಕಲ್ಲು ಟೆಪ್ಪೆ ಇದ್ದಳೆ ಇಲ್ವ ಅಂತ ನಮಗೆ ಗೊತ್ತಿರುವುದಿಲ್ಲ. ಕಷ್ಟ ಬರುವಾಗ ಶುರು ಮಾಡ್ತೇವೆ, ನಾನು ಕುಟುಂಬದ ಕಲ್ಲುರೊಟ್ಟಿಗೆ ತಿಂಗಳು ಅಗಳು ಕೊಡುದು ಯಾಕೆ ಕರ್ಮಕ್ಕ? ನನಗೆ ಈ ಕಷ್ಟ ಬಂದ್ರೆ, ಕಷ್ಟ ಬಂದ ಕೂಡ ನೆನಪಾಗುವುದು ದೈವವನ್ನು, ದೇವರನ್ನು, ಊರಿನ ದೇವರನ್ನು ಎಲ್ಲ ಬೈಲಿಕ್ಕೆ ಶುರು. ಅದೇ ಸುಖದಲ್ಲಿರುವಾಗ, ನಮ್ಮ ಮುಖದಲ್ಲಿ ನಗು ಬರುವಾಗ, ಹೊಟ್ಟೆ ತುಂಬ ಊಟ ಮಾಡುವಾಗ ಒಂದು ದಿವಸ ಆದರೂ ಇದು ದೇವರೇ ನೀನು ಕೊಟ್ಟ ಆಶೀರ್ವಾದ, ಇದು ನಿನ್ನ ಆಶೀರ್ವಾದದ ಫಲ, ನಿನ್ನ ನೈವೇದ್ಯ ಉಣ್ತಾ ಇದ್ದೇನೆ ದೇವರೇ ಅಂತ ಹೇಳಿ ನಾವು ಊಟ ಮಾಡಿದ್ದಿದ್ಯಾ? ಅದೇ ಒಂದು ದಿವಸ ಹಸಿವಾಯಿತು, ಊಟ ಇಲ್ಲ, ದೇವರಿಗೆ ಬೈಗಳು ಶುರು. ನಮ್ಮ ಕಷ್ಟ ಸುಖದಲ್ಲಿ ನಾವು ಸ್ನೇಹಿತರಾಗಿ ದೇವರನ್ನು ಪಡೆದುಕೊಳ್ಳಬೇಕು ಅಂತ. ನಮ್ಮ ಕಷ್ಟವನ್ನು ದೇವರಲ್ಲಿ ಹೇಳಬೇಕು, ಸುಖವನ್ನು ಹಾಗೆ ಹೇಳಬೇಕು. ದೇವರೇ ಇವತ್ತು ಸುಖದಲ್ಲಿದ್ದೇನೆ, ಅದು ನಿನ್ನ ಅನುಗ್ರಹ, ಈ ಅನುಗ್ರಹ ಹೀಗೆ ಇರಲಿ ಪರಮಾತ್ಮ. ದೇವರ ಹೆಸರು ಹೇಗೆ ಇರಲಿ, ಮುಕ್ಕೋಟಿ ದೇವರಲ್ಲಿ ಯಾವ ಹೆಸರಲ್ಲಿ ಕರೀರಿ, ಶಕ್ತಿ ಒಂದೇ. ಅದನ್ನು ನಾವು ನೆನಪಿಟ್ಟುಕೊಳ್ಬೇಕಲ್ಲ. ಅದಕ್ಕೆ ಈ ದಾಸರ ಪದಗಳು, ಭಜನೆಗಳು ನಮಗೆ ತುಂಬ ಸಹಕಾರಿಯಾಯಿತು. ನಾವು ಅದರ ಹಿಂದೆ ಹೋಗಬೇಕು ಅಂತ ಹೇಳೋದು ಅದಕ್ಕೆ. ಈಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಜನೆ ಹೇಳ್ತಾ ಇದ್ದಂಥ ತಾಯಿಗೆ ಬಾಯಿಯಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಬಿಟ್ಟರೆ ಬೇರೆ ಏನು ಬರಲಿಲ್ಲ ಅಲ್ಲ, ದುರಂತವೇ ಅಲ್ವಾ? ನಮಗೆಲ್ಲ ಮಂಡೆ ಬಿಸಿದ್ವಿ. ನಂದ ಗೋಕುಲಟ್ಟು ನನದ ಆಯ್ತಾವು, ಮೊನ್ನೆವರೆಗೆ ಅವನಿಗೆ ಸ್ವಲ್ಪವೂ ಟೆನ್ಷನ್ ಇರಲಿಲ್ಲ, ಈಗ ದೊಡ್ಡ ಸೊಸೆ ಬಂದ ಮತ್ತೆ ಇಂಥ ಟೆನ್ಷನ್ ಪಾಪ. ಇವರ ಮನೆಯಲ್ಲಿರುವ ಟೆನ್ಷನು ಸೊಸೆ ಮಗಳು ಕಣ್ಣಿಗೆ ಕಾಣುವುದಿಲ್ಲ ಅಂತ. ಅಲ್ಲಿಯ ಪುಟ್ಟಗೌರಿ ಮದುವೆಯ ಮಂಡಬಿಸಿಯಲ್ಲಿ ನನ್ನ ಮನೆಯಲ್ಲಿರುವ ಪುಟ್ಟಗೌರಿ ಇನ್ನೊಬ್ಬರೊಂದಿಗೆ ಚಾಟಿಂಗ್ ಅಲ್ಲಿ ನಿರತರಾದದ್ದು ನಮಗೆ ಗೊತ್ತೇ ಇಲ್ಲ ಅಲ್ಲ.
ನೋಡಿ ದುರಂತಗಳು ಎಲ್ಲಿಂದ ಅಂತ. ಒಂದು ರಾಷ್ಟ್ರೀಯ ಸಂಘಟನೆಯಲ್ಲಿ 6 ವರ್ಷಗಳ ಕಾಲ ಪೂರ್ಣಾವಧಿ ಕಾರ್ಯಕರ್ತನಾಗಿ 594 ಕೇಸುಗಳಿಗೂ ಹೆಚ್ಚು ತಾಯಂದರ ಮನಪರಿವರ್ತನೆಯನ್ನು ಮಾಡಿದ, ಅರ್ಥ ಆಗುವಾಗ ಹೇಳುದಿದ್ರೆ ಕೌನ್ಸಿಲಿಂಗ್ ಮಾಡಿದ ಅನುಭವದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲವನ್ನು ನಾನು ಸಾರ್ವಜನಿಕವಾಗಿ ಹೇಳುವಾಗಿಲ್ಲ. ಈಗ ದಾರಿ ತಪ್ತಾ ಇರುವ ವ್ಯವಸ್ಥೆಗಳದು. ಯಾಕಂದ್ರೆ ಮನೆಯಲ್ಲಿ ತಂಗಿಯಂದರಿಗೆ ಸಂಸ್ಕಾರದ ಕೊರತೆ. ನಾನು ಏನು ಅಂತಲೇ ಹೇಳಿಕೊಡ್ಲಿಕ್ಕಿಲ್ಲ. ಅಮ್ಮ 6 ಮೊಳದ ಸೀರೆ ಉಡುದು, ಅಮ್ಮ ರವಿಕೆ ಹೊಲಿಸ್ಲಿಕ್ಕೆ ಎಷ್ಟು ಬಟ್ಟೆ ಬೇಕಾಗ್ತದೆ ಅಷ್ಟೇ ಬಟ್ಟೆ ಮಗಳ ಮೈ ಮೇಲೆ ಇರುವುದು. ದುರಂತ. ಅದನ್ನು ನೋಡಿ ಅಮ್ಮ ಸಂತಸ ಪಡುವುದು. ಸ್ಟೇಜಲ್ಲಿ ಒಬ್ಬರು ಅಮ್ಮ ಇದ್ದಾರೆ. ಆ ಅಮ್ಮನನ್ನು ನೋಡುವುದಕ್ಕೂ ನಮಗೆ ಭಾರತ ಮಾತೆಯ ಭಾವಚಿತ್ರ ನೋಡುವುದಕ್ಕೂ ದೇವಿಯನ್ನು ನೋಡುವುದಕ್ಕೂ ವ್ಯತ್ಯಾಸವೇ ಕಾಣೋದಿಲ್ಲಲ್ಲ. ಮುಖದಲ್ಲಿರುವ ತಿಲಕವೋ, ಕೈಯಲ್ಲಿರುವ ಬಳೆಯೋ, ಮೈ ಮೇಲಿರುವ ಸೀರೆಯೋ, ಕಾಲಲ್ಲಿರುವ ಗೆಜ್ಜೆಯೋ ಎಲ್ಲವೂ ದೇವಿಯೇ. ಅದೇ ಒಮ್ಮೆ ನಮ್ಮ ತಂಗಿಯಂದ್ರನ್ನು ನೋಡುವನ, ಜೀನ್ಸ್ ಪ್ಯಾಂಟ್ ದಾನೆ, ಟೀ ಶರ್ಟ್ ದಾನೆ, ಪುಷಪ್ ಲೆಗ್ಗಿನ್ಸ್, ಬಿರ್ಕುಳಿ ಕುಜಲ್. ನಮಗೆ ಹೇಸಿಗೆ ಅಂತ ಕಾಣೋದಿಲ್ವಾ? ನಮ್ಮ ಪುರಾಣದಲ್ಲಿ ದ್ರೌಪದಿ ಎಂದು ಒಬ್ಳಿದ್ಲಲ್ಲ, ಅವಳ ಮಾನಭಂಗ ಆದ್ದಕ್ಕೆ ಫ್ರೀ ಹೇರ್ ಮಾಡಿದ್ಲು ಅವಳು. ನನ್ನ ಶೀಲವನ್ನು ಕರಕೊಳ್ಳುವ ಹಂತದಲ್ಲಿದ್ದೇನೆ, ಹಾಗಾಗಿ ನನ್ನದು ಫ್ರೀ ಹೇರ್. ಶೀಲಭಂಗ ಆಗ್ಲಿಕ್ಕೆ ಬಿಡ್ಲಿಲ್ಲ, ದೈವದೇವರು ಬಿಡ್ಲಿಲ್ಲ. ಅವನಿಗೆ ಶಿಕ್ಷೆ ಆಗುವಲ್ಲಿವರೆಗೆ ನನ್ನ ಮುಡಿ ಬಂಧಿಸುವುದಿಲ್ಲ ಅಂತ. ಈಗ ಎಲ್ಲರ ದ್ರೌಪದಿಯ ಫಾಲೋವರ್ಸೇ ಆದ್ರಲ್ಲ, ಎಲ್ಲರದ್ದು ಫ್ರೀ ಹೇರ್. ಎಂತ ದುರಂತಗಳಿದು. ಲಕ್ಷ್ಮಿಯ ಫಾಲೋವರ್ಸ್ ಇಲ್ಲ, ಸೀತೆಯ ಫಾಲೋವರ್ಸ್ ಇಲ್ಲ, ಫಾಲೋವರ್ಸ್ ಇರುವುದು ದ್ರೌಪದಿಗೆ ಹೇರ್ ಸ್ಟೈಲಲ್ಲಿ. ದುರಂತಗಳೇ. ಅಮ್ಮನ ಮುಖದಲ್ಲಿ ಇಷ್ಟಾಗಲ್ಲದ ಬೊಟ್ಟು ಮಗಳ ಮುಖದಲ್ಲಿ ಇಲ್ಲ. ಅಮ್ಮನ ಬೊಬ್ಬೆಯನ್ನು ತಡಿಲಿಕ್ಕಾಗದೆ ಐಲೈನರಲ್ಲಿ ಒಂದು ಎಳ್ಳೆ ಬೊಟ್ಟ, ಸಣ್ಣ ಬೊಟ್ಟು ಇಡುದು, ಅಮ್ಮನ ಬೊಬ್ಬೆ ತಡಿಲಿಕ್ಕಾಗದೆ. ಮತ್ತೆ ನಮ್ಮ ಹುಡುಗರದ್ದು ಏನು ಕಡಿಮೆ ಇಲ್ಲ ದೇವರ ದೇಹದಲ್ಲಿ. ನಮ್ಮ ಒಂದೊಂದು ಕಟ್ಟಿಂಗ್ಗಳಲ್ಲುಂಟು, ಕುಂಡೆಚ್ಚ ಕಟ್, ಹೀಗೆ ಚಣಿಲು ಕೂತಾಗೆ. ಮತ್ತೆ ಇಲ್ಲೆಲ್ಲ ಅಡ್ಡ ಉಜಿರೆ ಕಣ್ಣಿಯೆಲ್ಲ ಕೊಡ್ಲಿಕ್ಕೆ ಉಂಟು, ಇಲ್ಲೆಲ್ಲ ಹೀಗೆಲ್ಲ. ಮತ್ತೆ ಇಲ್ಲೊಂದು ಡಾರ್ಕ್ ಅಲ್ಲಿ, ಅದು ಹೊಸ ಲವ್ವರ್. ಇಲ್ಲೊಂದು G ಹಳೆ ಲವ್ವರ್. ಇಲ್ಲೆಲ್ಲ ಕೆತ್ತನೆಯ ಕಾರ್ಯಗಳಲ್ಲಿ ನಡೀಲಿಕ್ಕೆ ಉಂಟು. ನೀವು ಬೈಬೋದು, ಬಟ್ಟನ ಮಂಡೆಟ್ ರಡ್ಡು ಕೂಜಲಿಜ್ಜ ಇಕ್ಕಬೋಡ ಅಥವಾ ಗಣನೆ. ಇದೆಲ್ಲ ದುರಂತಗಳು ಅಂತ. ವಿಕಾರ ಯಾವುದು, ಸಂಸ್ಕಾರ ಯಾವುದು, ಇದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ನಾವು ಯಾವುದು ವಿಕಾರ? ನಮಗೆಲ್ಲ ಮೊದಲು ಶಾಲೆಗೆ ಹೋಗುವಾಗ ನಮ್ಮ ಅಂಗಿ ಪ್ಯಾಂಟ್ ಹರಿದಿದ್ರೆ ಅಮ್ಮ ಪ್ಯಾಂಟ್ ಹರಿದಿದೆ, ಈಗ ಹರಿದ ಪ್ಯಾಂಟ್ ಹಾಕುವುದೇ ಚಂದ, ಪುಚ್ಚ ಪರಂಕಿ ಲೆಕ್ಕ, ರಬ್ಬ ಪ್ಯಾಂಟ್. ಒಳಗಿರುವ ಚಡ್ಡಿದು ಪಟ್ಟಿ ಕಾಣಬೇಕು ಹೋಗುವಾಗ. ಲೋ ವೆಸ್ಟ್ ಪ್ಯಾಂಟ್, ರಿಬಾಕ್ 450 ಚಡ್ಡಿ. ಇದೆಲ್ಲ ಸಂಸ್ಕಾರವಾ? ನಮ್ಮ ರಾಮ ನಡೆದದ್ದು, ನಮ್ಮ ಕೃಷ್ಣ ನಡೆದದ್ದು, ನಮ್ಮ ದೇವತೆ ವರ್ಗಗಳು ನಡೆದದ್ದು ಹೀಗ. ನಮ್ಮ ಈ ಅವತಾರವನ್ನು ನೋಡಿ ಅಲ್ವ ಬೇರೆ ಧರ್ಮದವರು ನಮ್ಮ ನಗಾಡುವಾಗದ್ದು. ಸನಾತನ ಧರ್ಮಕ್ಕೆ ಬೆಲೆ ಸಿಗದೇ ಇರುವುದಕ್ಕೆ, ಸನಾತನ ಧರ್ಮದಲ್ಲಿ ಏನೂ ಇಲ್ಲ, ಇನ್ನೊಂದು ಪಂಥದಲ್ಲಿ ಎಲ್ಲವೂ ಉಂಟು ಅಂತ ಹೇಳುವುದಕ್ಕೆ ಕಾರಣ ನಮ್ಮ ದೌರ್ಬಲ್ಯತೆ. ಯಾಕೆ ಮೂಗುತಿ ಹಾಕ್ತೇವೆ, ಯಾಕೆ ಹಣೆಗೆ ತಿಲಕ ಇಡ್ತೇವೆ? ಇಲ್ಲಿಗೆ ಕೆಂಪು ಹಾಕುವ ಇಂಟ್ರೆಸ್ಟು ಇಲ್ಲಿಗೆ ಕೆಂಪು ಹಾಕುವುದಕ್ಕೆ ಯಾಕಿಲ್ಲ? ಅದರ ವೈಜ್ಞಾನಿಕ ಕಾರಣ ನಾವು ಹೇಳಲಿಲ್ಲ ಅಷ್ಟೇ. ಹಾಕಲೇಬೇಕಾದ ವೈಜ್ಞಾನಿಕ ಕಾರಣವನ್ನು ನಾವು ತಿಳಿಸ್ತಿದ್ರೆ ಇದು ಪಾಸ್ ಆಗ್ತಿತ್ತೋ ಏನೋ. ತಿಳಿಸದ ಕಾರಣ ಎಲ್ಲವೂ ಕಷ್ಟ ಆಗಿ ಹೋಯಿತು. ಇಲ್ಲೆಲ್ಲ ತುಳುವರೇ ಅಲ್ಲೂ ಹೆಚ್ಚಿರುವುದು, ತುಳುವೆ ಆಡುಭಾಷೆ. ಎಲ್ಲಿದೆ ಈಗ ನಮ್ಮ ಭಾಷೆಗಳು? ತುಳು ಸತ್ತಿದೆ ಅಂದರೆ ತುಳು ಮನೆಯಲ್ಲಿ ಮಾತನಾಡದವರ ಮೇಲೆ ಗುಬ್ಬೆ ಹರಿಸ್ತಾರೆ, ನೀವು ಮಾತಾಡಿ ತುಳು ಸಾಯುವುದು ಅಂತ. ಅಲ್ಲ, ನಾವು ತುಳುವರೇ ನಮ್ಮ ತುಳುವನ್ನು ಕೊಲ್ತಾ ಇರೋದು. ತುಳುವಲ್ಲಿ ಎಷ್ಟು ಚಂದ ಶಬ್ದಗಳು ಉಂಟು ಗೊತ್ತಾ? ಒಂದು ತೆಂಗಿನ ಮರವನ್ನು, ನಾನು ಯಾವತ್ತು ಉದಾಹರಣೆ ಕೊಡ್ತೇನೆ, ಒಂದು ತೆಂಗಿನ ಮರವನ್ನು ನೋಡಿದರೆ ತುಳುವಲ್ಲಿ ಇರುವಷ್ಟು ಶಬ್ದಗಳು ಬೇರೆ ಯಾವ ಭಾಷೆಯಲ್ಲಿಯೂ ಸಿಕ್ಲಿಕ್ಕಿಲ್ಲ. ಒಂದು ಕೊಂಬು, ಕೊಂಬು ತೊಳೈ ಪೂ, ಪೂ ಪಣೀತ ಬೆಳೆದ ತೆಂಡೆಲ್, ತೆಂಡೆಲ್ ಹಿಡಿದ ಬುಕ್ಕ ಕರ್ಕ್, ಕರ್ಕ್ ಹಿಡಿದ ಬುಕ್ಕ ಬೊಂಡ, ಬೊಂಡ ಹಿಡಿದ ಬುಕ್ಕ ಬನ್ನಂಕಾಯಿ, ಬನ್ನಂಕಾಯಿ ಹಿಡಿದ ಬುಕ್ಕ ತಾರಾಯಿ, ತಾರಾಯಿ ಇಟ್ಟು ಪೊಟ್ಟು ತಾರಾಯಿ ಗೊಂಟು ತಾರಾಯಿ, ಚಪ್ಪರಂಗೆ, ಮಡಲ್, ಕೊತ್ತಳಿಂಗೆ, ಎಷ್ಟು ಶಬ್ದಗಳು ಅಂತ ಎಲ್ಲಿದೆ ಕೇಳುವುದಕ್ಕೆ? ಬೇರೆ ಭಾಷೆಯಲ್ಲಿ ಇಲ್ಲ ಅದಕ್ಕೆ. ಚಪ್ಪರಂಗೆಗೆ, ಮಡಲಿಗೆ, ಕೊತ್ತಳಿಂಗೆಗೆ ಬೇರೆ ಶಬ್ದ ಬಹಳ ಕಡಿಮೆ ಬೇರೆ ಭಾಷೆಯಲ್ಲಿ. ನಮ್ಮ ತುಳು ಕೊಟ್ಟಿತ್ತು. ಅಪ್ಪೆ, ಅಮ್ಮೆ, ನೇಲ್ಯಪ್ಪೆ, ನೇಲ್ಯಮ್ಮೆ, ಸಿದ್ದಪ್ಪೆ, ಸಿದ್ದಮ್ಮೆ, ಮಾಮಿ, ಮರ್ಮಳ್, ಸಮ್ಮಲೆ, ಅರವತ್ತಿ. ಮಕ್ಕಳೆಲ್ಲ ಮೇಲೆ ಕೆಳಗೆ ನೋಡ್ತಾರೆ, ಮಕ್ಕಳು ಮತ್ತೆ ಓಳುಳ್ಳೇರಿಯಾ?
ಅಪ್ಪ ಅಂತ ಹೇಳೋದಕ್ಕೆ ಕಷ್ಟ ಆಯ್ತು, ಬಾಯಲ್ಲಿ ಲಿಫ್ಟಿಗೆ ಉಂಟಲ್ಲ, ಹೇಗೆ ಕರೆಯುವುದು ಅಪ್ಪ ಅಂದ್ರೆ ಹೋದ್ರೆ. ಅದಕ್ಕೆ ಮಮ್ಮಿ ಮಮ್ಮಿ ಅಂತ ಹೇಳೋದಕ್ಕೆ ಉದ್ದಾಯ್ತು, ಮಾಮ್. ಕಂಬಳತ ಗೋಣೆ ಬಿಳಿತಿಲಕ್ಕ. ಮಮ್ಮಿ ಮಾಮ್, ಅಪ್ಪ ಅಮ್ಮೇರು ಡ್ಯಾಡಿ, ಡ್ಯಾಡಿ ಕಷ್ಟ ಆಯ್ತು, ಡ್ಯಾಡ್. ಡ್ಯಾಡ್ ಎನ್ನುವುದು ಬ್ಯಾಡ್ ಅಂತ ನಮ್ಮ ಡ್ಯಾಡ್ ಹೇಳಲೇ ಇಲ್ಲ ನಮಗೆ. ನಮ್ಮ ದುರಂತಗಳು ನೋಡಿ. ಎದುರು ಸಿಕ್ಕಿದ್ರೆ ಎರಡು ಕೈಯನ್ನು ಮುಗಿದು ಹೃದಯ ಸ್ಪರ್ಶಿ ನಮಸ್ಕಾರ, ವಂದನೆಗಳು, ಜೈ ಶ್ರೀರಾಮ್ ಇದು ಹೇಳೋದು ಕ್ರಮ. ಎಷ್ಟು ಚಂದ ನೋಡಿ, ಮನಸ್ಸಿಗೆ ಹತ್ತಿರ ಆಗುತ್ತೆ. ಈಗ ಕಂಡಗ ಬತ್ತನ ಪೆತ್ತನ ಗಿಡತ್ತಿಲಕ ಹಾಯ್ ವಾ ಹಾಯ್, ಬರುವಾಗ ಬಾಯ್. ನಾವೆಲ್ಲ ಚಿಕ್ಕದಿರುವಾಗ ಬಾಯಿ ಪಂಡ ಪೊರ್ಬನ ಮುಡಿದಿ, ಈಗ ಬಾಯಿ ಬೇರೆ. ಇದಕ್ಕೆಲ್ಲ ಅರ್ಥ ಉಂಟಾ ಅಂತ ಅಷ್ಟೇ. ನಾವೆಲ್ಲ ಅರ್ಥ ತಿಳ್ಕೊಳ್ಳುವುದೇ ಬದುಕುವುದು ಅಂತಾದ್ರೆ ನಮಗೆ ಕುಂಕುಮ ಹಾಕುವುದಕ್ಕೆ ದಾಖಲೆ ಬೇಕು, ಎಂತ ಪ್ರಯೋಜನ ಅಂತ ಬೇಕು. ಬೊಟ್ಟಿಡಬೇಕಾದ್ರೆ ಅದಕ್ಕೆ ಏನು ವೈಜ್ಞಾನಿಕವಾದ, ಅದರಲ್ಲಿ ವೈಜ್ಞಾನಿಕ ಮುದ್ರೆ ಉಂಟಾ ಅಂತ ಹುಡುಕುವ ನಮಗೆ ಈ ಹಾಯಿ ಬಾಯಿ ಇದರಲ್ಲಿ ಯಾಕಿಲ್ಲ. ಇನ್ನೊಂದು ಶಬ್ದ ಉಂಟು, ಕೆಲವರು ಮೆಸೇಜ್ ಮಾಡ್ತಾರಪ್ಪ, ಕೇಳುವುದಕ್ಕೆ ಅಸಹ್ಯ. ಹಾಯ್ ಬ್ರಾ, ಎಬೇ ಅದು ಕೇಳುವುದೇ ಬೇರೆ. ಹಾಯ್ ಸಿಸ್, ಎಂಥದ್ದು ಬ್ರಾಸಿಸ್. ಅಣ್ಣ ಅಂತ ಕರೆಯುವಾಗ, ತಂಗಿ ಅಂತ ಹೇಳುವಾಗ ಆಗುವ ಮನಸ್ಸಿಗಾಗುವ ಮುದ ಈ ಬ್ರಾಸಿಸ್ ಅಲ್ಲಿ ಉಂಟಾ? ಯಾಕೆ ನಮ್ಮ ಭಾಷೆಯನ್ನು ನಾವೇ ಕೊಂದುಕೊಳ್ಳುವುದು, ನಮ್ಮತನವನ್ನು ನಾವೇ ಸಾಯಿಸಿಕೊಳ್ಳುವುದು, ನಮ್ಮ ಅಂತ್ಯವನ್ನೇ ನಾವು ಕಂಡುಕೊಳ್ಳುವುದು? ಆಲೋಚನೆ ಮಾಡಬೇಕಲ್ಲ. ಅಷ್ಟೇ ಅಲ್ಲ, ಒಂದು ನೇಮಕ್ಕೆ ಹೋಗಿ, ಭೂತ ನೇಮಕ್ಕೆ ಹೋದರೆ ನಾವು ದೈವವನ್ನು ನೋಡುವುದು ಕಡಿಮೆ, ನಮ್ಮ ಮೊಬೈಲ್ ದೈವವನ್ನು ನೋಡುವುದೇ ಹೆಚ್ಚು. ಅಲ್ಲಿ ದೈವ ಎದ್ದು ಪೂವರಿ ಬೀಸಾಡುದ, ಮೊಬೈಲ್ ಬೀಸಾಡುದು ಅಂತ ಕನ್ಫ್ಯೂಷನ್ ಆಗ್ಲಿಕ್ಕೆ ಉಂಟು ಕೆಲವೊಮ್ಮೆ. ಹೀಗೆ ಹಿಡಿದಾಯ್ತು. ಈ ತರಕಿರುಂಬುಗಳು ಮೊಬೈಲ್ ಹೀಗೀಗ ಆಗ್ತಾ ಇರ್ತದೆ. ಅದು ಯಾಕಾಗಿ ಮಾಡುವ ವಿಡಿಯೋ ದೇವರಿಗೆ ಗೊತ್ತು. ಅದೆಲ್ಲ ನಮ್ಮ ಸಂಸ್ಕಾರದ ಅಂಗ. ನಾವು ನಂಬುವ ಕಲ್ಲುರುಟಿ ತಾಯಿ ಅಂದ್ರೆ ನಮ್ಮ ಸಂಸ್ಕಾರ ಕೊಟ್ಟ ಅಮ್ಮ. ಆಕೆ ನಮ್ಮ ಕಷ್ಟದಲ್ಲಿ ಮಾತ್ರ ಕೈ ಮುಗಿಲಿಕ್ಕೆ ಇರುವುದಲ್ಲ, ನಮ್ಮ ಇಷ್ಟಾರ್ಥವನ್ನು ಪರಿಪಾಲಿಸಲಿಕ್ಕಿರುವ ತಾಯಿಗೆ ನಾವು ಕೊಡಬೇಕಾದ್ದು ಭಕ್ತಿಯನ್ನು ಮಾತ್ರ, ಮತ್ತೆ ಯಾವುದನ್ನು ಅಲ್ಲ. ಭಕ್ತಿಯನ್ನು ಕೊಡುವುದಕ್ಕೆ ನಾವು ಸೋಲ್ತಾ ಇದ್ದೇವೆ. ಯಾಕಂದ್ರೆ ಸಂಸ್ಕಾರದ ಕೊರತೆ. ಈ ಸಂಸ್ಕಾರವನ್ನ ತಿದ್ದಿಕೊಂಡ್ರೆ, ಅರ್ಧ ಗಂಟೆ ಆಯಿತು, ನಾನು ಬಂದ ಬಿಸಿಯಲ್ಲಿ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಲಿಲ್ಲ. ಇನ್ನು ಕಾರ್ಯಕ್ರಮ ಕಾಗದಲ್ಲಿ ನೋಡಿದ್ದೆ, ಬೇರೆ ಏನೋ ಒಂದು ಕಾರ್ಯಕ್ರಮವು ಇರಬೇಕು ಬಹುಶಃ. ಎಷ್ಟೊತ್ತು ಮಾತಾಡಬೇಕು, ನಿಲ್ಲಿಸ್ಬೋದಾ? ಸರಿ. ಇಂತಹ ಸಂಸ್ಕಾರವನ್ನ ನಾವು ಮೈಗೂಡಿಸಿಕೊಂಡೆವು ಅಂತ ಆದರೆ ನಮ್ಮ ಎಲ್ಲ ಈ ಕಾರ್ಯಗಳು ಯಶಸ್ಸುಗೊಳ್ತದೆ. ಅಲ್ಲದಿದ್ದರೆ ಕಾಣುವುದಕ್ಕೆ ಒಂದು ಬಿಲ್ಡಿಂಗ್ ಹೊರತು ಬೇರೆ ಏನೂ ಪ್ರಯೋಜನ ಇಲ್ಲ, ಬೇರೆ ಏನೂ ಪ್ರಯೋಜನ ಇಲ್ಲ. ದುರಂತಗಳು ಗೊತ್ತಾ? ನಮ್ಮ ತಂಗಿಯಂದ್ರು ಎಷ್ಟು ದಾರಿ ತಪ್ತಾ ಇದ್ದಾರೆ ಅಂದರೆ ನಮಗೆ ಕೌನ್ಸಿಲಿಂಗ್ ಮಾಡೋ ಗೊತ್ತಾಯಿತು. ಇತ್ತೀಚೆಗೆ ಒಂದು ದೊಡ್ಡ ಪೇಡಂಭೂತ ಬಂದಿದೆ, ಕೊರಿಯನ್ ಪೇಡಂಭೂತ. ನಿಮಗೆಲ್ಲ ಗೊತ್ತಿರ್ಬೋದು. ಕೆಲವೊಂದಷ್ಟು ಹುಡುಗಿಯರ ರೂಮಿಗೆ ಹೋದರೆ ಕೊರಿಯನ್ ಆಕ್ಟರ್ಗಳದ್ದೇ ಫೋಟೋಸ್. ನಮಗೆ ಈಗೀಗ ಕೌನ್ಸಿಲಿಂಗ್ಗೆ ಬರುವುದೇ ಇದುವೇ, ಕೊರಿಯನ್ ಆಕ್ಟರ್ಗಳ ಹುಚ್ಚು ಹಿಡಿಯುವುದು, ಕೊರಿಯನ್ ಆಕ್ಟರ್ಗಳನ್ನೇ ಮೊಬೈಲ್ನಲ್ಲಿ ಸರ್ಚ್ ಮಾಡುವುದು. ಮತ್ತೆ ಒಮ್ಮೆ ಸರ್ಚ್ ಮಾಡಿದರೆ ಸಾಕದು ಮತ್ತೆ ಕೊರಿಯನ್ನೇ ತೋರಿಸ್ತದೆ. ಅವರಿಗೆ ಇನ್ಸ್ಟಾಗ್ರಾಮಿನಲ್ಲಿ ಮೆಸೇಜ್ ಮಾಡುವುದು. ಇದು ತಾಯಂದ್ರಿಗೆ ಗೊತ್ತಿರಬೇಕು ಇಂಥ ಹುಚ್ಚು ಉಂಟು ಅಂತ. ಯಾಕಂದ್ರೆ ಆ ಕೊರಿಯನರಿಗೆ ಆಗಬೇಕಾದ್ದು ಅವರ ಅಪ್ಲಿಕೇಶನ್ಗಳ ಬಳಕೆ. ಅಪ್ಲಿಕೇಶನ್ಗಳನ್ನು ಬಳಸಬೇಕು ಒಂದಷ್ಟು ಜನ. ಅದಕ್ಕೆ ಬೇಕಾಗಿ ಯಾರೆಲ್ಲ ಹುಚ್ಚರಿದ್ದಾರೆ ಅವರಿಗೆ ಹುಚ್ಚಿಡಿಸ್ತದೆ. ಈ ತಂಗಿಯಂದ್ರೆ ಏನು ಮಾಡ್ತಾರೆ ಅಂದ್ರೆ ಕೊರಿಯನ್ ಆಕ್ಟರ್ಸ್ಗಳಿಗೆ ಮೆಸೇಜ್ ಮಾಡ್ತಾ ಮಾಡ್ತಾ, ಬೇಸರ ಮಾಡಬೇಡಿ ಹೇಳ್ತೇನೆ ಅಂತ, ನಿಮಗೆ ಇದರ ಜ್ಞಾನ ಇರಬೇಕು ಅಂತ ಹೇಳುವ ಇದರಲ್ಲಿ ಹೇಳ್ತೇನೆ. ಎಲ್ಲರೂ ಮಾಡುವ ಮೆಸೇಜ್ಗೆ ಟೆಕ್ಸ್ಟಿಂಗ್ ಅಂತ ಹೆಸರಲ್ವಾ, ಈ ಕೊರಿಯನ್ಗಳಿಗೆ ಮಾಡುವ ಮೆಸೇಜ್ಗೆ ಸೆಕ್ಸ್ಟಿಂಗ್ ಅಂತ ಹೆಸರು. ಅವರು ಹೇಳುದು ಅದನ್ನ. ಮೊನ್ನೆ ಒಬ್ಬಳು ತಂಗಿ ಕೌನ್ಸಿಲಿಂಗ್ಗೆ ಬಂದ್ರು. ಆ ತಂಗಿ ಮಾಡಿದ ಮೆಸೇಜ್ ನೋಡುವಾಗ ಆಶ್ಚರ್ಯ ಆಯಿತು. ಅವಳು ಮನೆಯಲ್ಲಿದ್ದಾಳೆ, ತಾಯಿ ಹತ್ರ ಮಾತಾಡ್ತಾ ಇದ್ದಾಳೆ. ಅವ ಕೇಳಿದ, ನೀನು ಏನು ಮಾಡ್ತಾ ಇದ್ದಿ? ನಾನು ಅಮ್ಮನಲ್ಲಿ ಮಾತಾಡ್ತಾ ಇದ್ದೇನೆ ಹೇಳಿದ್ಲು ಅವಳು. ದಿ ವೇಸ್ಟ್ ಅಂತ ಹೇಳಿದ. ಇದು ವೇಸ್ಟ್, ಅಮ್ಮನಲ್ಲಿ ಮಾತಾಡೋದು ವೇಸ್ಟ್. ಮತ್ತೆ ನಾನು ಎಂತ ಮಾಡಬೇಕು ಅಂತ ಕೇಳ್ತಾಳೆ ಅವಳು. ಅವ ಹೇಳ್ತಾನೆ ಆ ಸೆಕ್ಸ್ಟಿಂಗ್ನಲ್ಲಿ, ರೂಮಿನೊಳಗೆ ಬಾ, ಉಟ್ಟಂತಹ ಒಂದೊಂದೇ ಬಟ್ಟೆಯನ್ನು ತೆಗೆ, ಮತ್ತೆ ಮುಂದುವರಿಸಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ, ಆ ರೀತಿ ಇದ್ದು.
ನಮ್ಮನ್ನು ನಾವು ಕೊರಿಯನರಿಗೆ ಮಾರಿಕೊಳ್ಳುವ ಅತೀ ದೊಡ್ಡ ವ್ಯವಸ್ಥೆ. ಮೊನ್ನೆ ಒಬ್ಬಳು ತಂಗಿ ನನಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೊರಿಯನಿಗೆ ಹೋಗಬೇಕು ಅಂತ ಹಠ ಹಿಡಿತಾಳೆ. ಅವಳ ಮೊಬೈಲ್ ನೋಡುವ ಗೊತ್ತಾಯಿತು ಅವಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕಾದ್ದೇ ಅಲ್ಲ, ಅಲ್ಲಿ ಇಂತಹ ವ್ಯವಸ್ಥೆಗೆ ಪೂರಕ ಇದೆ ಅದಕ್ಕೆ ಅಂತ. ಇದು ಒಂದು ರೀತಿಯ ವ್ಯವಸ್ಥೆ. ಆದರೆ ಇನ್ನೊಂದು ಈ ಹಾಳು ಲವ್ಗೆ ಬೀಳುವ ವ್ಯವಸ್ಥೆ. ಯಾಕೆ ಗೊತ್ತಾ, ತಂಗಿಯಂದ್ರಲ್ಲಿ ಇದ್ರೆ, ಮದುವೆ ಆಗದ ತಂಗಿಯಂದ್ರು ದಯಮಾಡಿ ನೀವು ಆಲೋಚನೆ ಮಾಡಬೇಕು. ನಾನು ಹೇಳಿದ್ದನ್ನೇ ನಂಬಿ ಅಂತ ನಾನು ಒತ್ತಡ ಹೇರುವುದಿಲ್ಲ. ಒಬ್ಬ ಅಣ್ಣ ಹೇಳಿದ್ದಾನೆ, ಇದು ಸತ್ಯವೋ ಸುಳ್ಳು ಅಂತ ಆಲೋಚನೆ ಮಾಡಿ. ಒಂದು ಪ್ರೀತಿ ಅಂದ್ರೆ ಹೇಗೆ, ಕಂಡಗೊಳ್ಳೆ ಪೊಕ್ಕಿ ತಿಕ್ಕಿಂಡ್ಯಾ, ಪ್ರೀತಿ ಅಲ್ಲ. ಯಾರೋ ಒಬ್ಬ ಹುಡುಗ ಬಂದು ನಿನ್ನ ಕಣ್ಣು ಚಂದ ಉಂಟು, ನಿನ್ನ ಮೂಗು ಬ್ಯೂಟಿಫುಲ್, ನಿನ್ನ ತುಟಿ ಸೂಪರ್, ನಿನ್ನ ಸ್ಮೈಲ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿದ ಕೂಡಲೇ ಕಣ್ಣು ಸೂಪರ್ ಅಂತ ಹೇಳುವಾಗ ಕಣ್ಣಿನ ಸೆಲ್ಫಿ ಹೋಯ್ತು, ತುಟಿ ಸೂಪರ್ ಅಂತ ಹೇಳುವಾಗ ತುಟಿಯಾಗ ಸೆಲ್ಫಿ ಹೋಯ್ತು. ಅವ ಯಾವ ಯಾವ ಅಂಗಾಂಗ ಸೂಪರ್ ಅಂತ ಹೇಳ್ತಾನೋ ಅದೆಲ್ಲ ಅಂಗಾಂಗದ ಸೆಲ್ಫಿ ಲವ್ವರಿಗೆ ಹೋಯ್ತಲ್ಲ, ಇದು ಲವ್ವಾ? ಇದನ್ನು ಲವ್ ಅಂತ ಹೇಳ್ತಾರ? ಅವ ಮತ್ತೆ ಅದೇ ಫೋಟೋವನ್ನು ಹಿಡ್ಕೊಂಡು ಹೆದರಿಸ್ತಾನೆ, ನೀನು ನನಗೆ ಸಿಕ್ಕಿದ್ರೆ ಮಾತ್ರ ನಿನ್ನನ್ನು ಉಳಿಸ್ತೇನೆ, ಇಲ್ಲ ಇದ್ರೆ ಈ ಫೋಟೋವನ್ನು ಪಬ್ಲಿಕ್ ಮಾಡ್ತೇನೆ. ಅವನೊಟ್ಟಿಗೆ ಆಯ್ತು, ಅವನೊಟ್ಟಿಗೆ ಹೋದ್ಲು. ಅವನೊಟ್ಟಿಗೆ ಹೋದ್ರೆ ಸಾಕಾಗುದಿಲ್ಲ, ಅವನ ಫ್ರೆಂಡ್ ಜೊತೆಗೆ ಹೋದ್ರೆ ಮಾತ್ರ ಮುಂದುವರಿತದೆ. ಕೊನೆಗೆ ಅವಳನ್ನು ವೇಶ್ಯಾವಾಟಿಕೆಗೆ ಮಾರುವಲ್ಲಿಯವರೆಗೆ ನಡೀತದೆ. ಇದು ನಮಗೊಂದು ಇಂಟರ್ವ್ಯೂ ಮಾಡೋ ಹುಚ್ಚಿತ್ತು. ಈ ಮಂಗಳೂರಲ್ಲಿ ಕ್ಲಾಕ್ ಟವರ್ ಅಂತ ಇದೆ, ಅದೊಂದು ಮಿನಿ ಬಾಂಬೆ ಆಗಿ ಹೋಗಿದೆ ಸಂಜೆ ಹೊತ್ತಿನಲ್ಲಿ. ಕ್ಲಾಕ್ ಟವರ್ನ ಅಡಿಯಲ್ಲಿ ಒಂದಷ್ಟು ವೇಶ್ಯೆಯರು, ಅವರನ್ನೊಂದು ಸಂಘಟನೆ ಇಂಟರ್ವ್ಯೂ ಮಾಡಿತ್ತು. ಮಾಡುವಾಗ ಭಯಾನಕವಾಗಿ ಬಿಚ್ಚಿಟ್ಟ ಸತ್ಯ ಏನು ಗೊತ್ತಾ, ಎಲ್ಲರೂ ಬಲಿಯಾದ್ದು ಫೋನಿಗೆ. ಈಗ ಒಂದೊಮ್ಮೆ ಸುಖಕ್ಕಾಗಿ 500 ರೂಪಾಯಿಗೆ 300 ರೂಪಾಯಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ಬೇರೆ ದಿಕ್ಕಿಲ್ಲ, ದೆಸೆ ಇಲ್ಲ. ಎಷ್ಟೆಷ್ಟು ಚಂದ ತಂಗಿಯಂದ್ರು ಗೊತ್ತಾ, ಹಿಂದೂಗಳು ಮಾತ್ರ ನೆನಪಿಡಿ, ಬೇರೆ ಯಾರೂ ಇಲ್ಲ. ಹಾಗಾದರೆ ನಮಗೆ ಬೇಡದ ವಿದ್ಯಾಭ್ಯಾಸಗಳು ಹೆಚ್ಚಾಯಿತು, ಬೇಕಾದ ವಿದ್ಯಾಭ್ಯಾಸಗಳು ಕಡಿಮೆ ಆಯಿತು. ಅಮ್ಮಂದ್ರಿಗೆ ಹೆಮ್ಮೆ, ಎನ್ನ ಬಾಲೆಟ ಮೊಬೈಲ್ ಕೊಂಡ್ಯಾರು ಆಯ್ಗ ಗೊತ್ತಿಜ್ಜನ್ನು ಇಜ್ಜಿಂತ. ಆ ಬಾಲೆ ದಾಯ್ತ ತೂಪುಣ ಅಮ್ಮಗೆ ಗೊತ್ತುಜ್ಜಿ ಮಾತ್ರ, ಇದು ನಮಗೆ ಗೊತ್ತಿಲ್ಲ. ಇದು ಹೆಮ್ಮೆ ಅಲ್ಲ. ಊಟ ಮಾಡುವಾಗ ಮೊಬೈಲ್, ಆ ಮಗುವಿಗೆ ಮಣ್ಣು ತಿಂತಾನ ಅಣ್ಣ ತಿಂತಾನ ಅಂತ ಗೊತ್ತಿಲ್ಲ, ಮೊಬೈಲ್ ಕೊಡೋದು ತಿರುಕುದು ಬಾಯಿಗೆ. ಸಂಸ್ಕಾರ ಅಲ್ಲ. ನಾವು ಸಂಸ್ಕಾರಯುತವಾದ ಊಟ ಕೊಡದ ಪರಿಣಾಮ ಇವತ್ತಿಗೆ ಊಟಕ್ಕೆ ಗತಿ ಇಲ್ಲದೆ ಆಗ್ತಾ ಇದೆ ಸಮಾಜ. ದಯಮಾಡಿ ಅಂಥದ್ದು ಮಾಡದೆ ನಮ್ಮೊಳಗೆ ಇರುವಂತಹ ಪಿಡುಗುಗಳಿವೆಲ್ಲ, ಜಾತಿ ವ್ಯವಸ್ಥೆ ಎನ್ನುವ ಪಿಡುಗಿರಬಹುದು, ಇಂತಹ ಅಂಧಾನುಕರಣೆಯ ಪಿಡುಗಳಿರಬಹುದು, ಇದನ್ನೆಲ್ಲವನ್ನು ತಿದ್ದಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನಾನು ಏನು ಕೊಡಬೇಕು. ಮೊದಲೆಲ್ಲ ಹೇಳುವಾಗ ಹೇಳ್ತಿದ್ದೆವು, ದಿನದಲ್ಲಿ 1 ಗಂಟೆ ಬೇಡ, ವಾರದಲ್ಲಿ 1 ಗಂಟೆ ಆದರೂ ಸಮಾಜಕ್ಕೆ ನಾನು ಕೊಡಬಹುದಾ? ನನ್ನ ಊರಿನಲ್ಲಿ ಆಗುವ ಭಜನಾ ಕಾರ್ಯಕ್ರಮದಲ್ಲಿ ಹೋಗಿ ಭಾಗವಹಿಸಬಹುದಾ? ಭಜನಾ ಕಾರ್ಯಕ್ರಮಕ್ಕೆ ಹೋದರೆ ನನ್ನಾಗಿರುವ ಬೋರ್ಮಂಡೆ ಮತ್ತು ತಲೆಯಲ್ಲಿ ಬಿಳಿ ಕೂದಲಿನವರು ಮಾತ್ರ ಜೈ ಚೈ ಹೇಳೋದು. ಅಲ್ಲಿ ಹೆಂಡತಿಯ ಬೈಗಳು ತಡಿಲಿಕ್ಕಾಗದೆ ಇಲ್ಲಿ ಭಜನೆ ಮಾಡೋದು ಬಂದು. ಯುವಕರಿಲ್ಲ. ಯಾಕಿಲ್ಲ? ಎಲ್ಲರೂ ಪುಂಡಿಯಲ್ಲಿ ನಿರತ, ಭಜನೆ ಮಾಡಲಿಕ್ಕೆ ಎಲ್ಲಿ ಉಂಟು ಪುರುಸೊತ್ತು? ದುರಂತಗಳು ಅಂತ. ಮಗಳಿಗೆ ಪ್ರಾಯ ಬರುವಾಗ ತನ್ನ ಶರೀರ ಹೇಗೆ ಕಾಣಬೇಕು ಹೇಗೆ ಕಾಣಬಾರದು ಅಂತ ತೋರಿಸಬೇಕಾದವಳು ಅಮ್ಮ. ಸ್ಲೀವ್ಲೆಸ್, ಶಾಲ್ಲೆಸ್, ಕಾಣಬಾರದೆಲ್ಲ ಊರಿಗೆ ಕಾಣುತ್ತದೆ, ಅಮ್ಮನಿಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಭಾಷಣಗಾರ ಭಾಷಣದಲ್ಲಿ ಹೇಳಬೇಕಾದ್ದಲ್ಲ, ಮನೆಯ ಚಾವಡಿಯಲ್ಲಿ ನಾವು ಮಾತಾಡಬೇಕಾದ ವಿಷಯ. ಮನೆಯ ಚಾವಡಿಯಲ್ಲಿ ಸಂಸ್ಕಾರ ಮಾತಾಡಲಿಕ್ಕೆ ಪುರುಸೊತ್ತಿಲ್ಲ, ಧಾರಾವಾಹಿಗೆ ಹೊತ್ತು ಕೊಟ್ಟೆವು. ನಮ್ಮ ಶೀಲಭಂಗ ಊರಿನಲ್ಲಿ ಆಗ್ತಾ ಉಂಟು, ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದನ್ನೆಲ್ಲ ತಿದ್ದಿಕೊಳ್ಳೋಣ. ಪ್ರತಿ ಮನೆಯಲ್ಲಿಯೂ ಒಂದು ತುಳಸಿ ಕಟ್ಟೆ, ಆ ತುಳಸಿ ಕಟ್ಟೆಗೆ ಸಂಜೆಯ ಹೊತ್ತಿನಲ್ಲೊಂದು ದೀಪ, ಬೆಳಿಗ್ಗೆ ಹೊತ್ತಿನಲ್ಲಿ ಒಂದು ಚೊಂಬು ನೀರು. ಇದನ್ನು ನಮ್ಮ ಮನೆಯ ಮಕ್ಕಳ ಕೈಯಲ್ಲೇ ಹಾಕಿಸಿದರೆ ಸಂಸ್ಕಾರ ಅಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾ, ನನ್ನ ಮಾತೆಂಬ ಪುಷ್ಪವನ್ನು ತಾಯಿ ಭಾರತೀಯ ನನ್ನ ಆರಾಧ್ಯ ಮೂರ್ತಿಯ ಪಾದಾರವಿಂದಗಳಿಗೆ ಸಮರ್ಪಿಸ್ತಾ, ಮಾತಿನಲ್ಲಿ ಏನಾದರೂ ತೊಂದರೆಗಳು ಲೋಪದೋಷಗಳಿತ್ತು ಅಂತಾದರೆ ಹಿರಿಯರ ಪಾದಮೂಲದಲ್ಲಿ ಕ್ಷಮೆಯನ್ನು ಕೇಳ್ತಾ ಮಾತಿಗೆ ವಿರಮಿಸ್ತೇನೆ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ.